ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಆನ್ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡಬೇಕು, ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಗಳು ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ನೆ ಚರ್ಚೆ ಆಗಿದ್ದೇನು ಅಂತಂದ್ರೆ, ನೆನ್ನೆ ಕ್ಲಾಸ್ನಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಶ್ನೆ ಉಳ್ಕೊಂಡಿದೆ. ಸರ್, ನಮ್ಮ ಟೀಮ್ ನಲ್ಲಿ ಹೊಸ ಜನರು ಬಂದು ಜಾಯ್ನ್ ಆಗ್ತಾ ಇದ್ದಾರೆ, ಆದ್ರೆ ಬಂದಿರುವಂತ ಪ್ರತಿಯೊಬ್ರು ಕೂಡ ಟೀಮ್ ನಲ್ಲಿ ಉಳ್ಕೊಳ್ತಾ ಇಲ್ಲ. ಸ್ವಲ್ಪ ದಿನ ಕೆಲಸ ಮಾಡ್ತಾರೆ, ಅಥವಾ ಸ್ವಲ್ಪ ವಾರಗಳ ಕಾಲ ಕೆಲಸ ಮಾಡ್ತಾರೆ, ಅಥವಾ ಸ್ವಲ್ಪ ತಿಂಗಳ ಕಾಲ ಕೆಲಸ ಮಾಡ್ತಾರೆ. ಅದ್ರ ನಂತರ ಅವರು ಈ ಬಿಸ್ನೆಸ್ ನ ಕ್ವಿಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಏನ್ ಕಾರಣ ಅಂಡ್ ಇದನ್ನ ನಿಲ್ಲಿಸಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ತರದ ಪ್ರಶ್ನೆಯನ್ನ ತುಂಬಾ ಜನರು ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ. ಅದಕ್ಕೆ ಒಂದು ಸೊಲ್ಯೂಷನ್ ನಾವು ಕಂಡಿಡ್ಕೊಂಡಿದೀವಿ. ಏನ್ ಸೊಲ್ಯೂಷನ್ ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡಬಹುದಾ? ಏನ್ ಮಾಡಿದ್ರೆ ನಮ್ಮ ಟೀಮ್ ಮೆಂಬರ್ಸ್ಗೆ ಅವರುಗಳು ನಮ್ಮ ಟೀಮ್ ನಲ್ಲಿ ಉಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವತ್ತು ನೀವುಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಬಿಡೋದಕ್ಕೆ ರೆಡಿ ಇಲ್ಲ. ಯಾಕೆ ಬಿಡೋದಕ್ಕೆ ರೆಡಿ ಇಲ್ಲ ಅಂತದ್ ಏನ್ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿದೆ. ಅಂಡ್ ಅದೇ ಪಾಯಿಂಟ್ ಅನ್ನ ನಮ್ಮ ಟೀಮ್ ಮೆಂಬರ್ಸಿಗೂ ಕೂಡ ಕ್ಲಿಯರ್ ಮಾಡಿದ್ದಾಯ್ತು ಅಂತಂದ್ರೆ 100% ನಮ್ಮ ಟೀಮ್ ನಲ್ಲಿ ಜನರು ಬಿಟ್ಟು ಹೋಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಸೊ ಏನು ಅಂತ ಹೇಳಿ ಆನ್ಸರ್ ಮಾಡಬಹುದಾ ಚಾಟ್ ಬಾಕ್ಸ್ ನಲ್ಲಿ? ಶುಭಂ ಸರ್, ವೆರಿ ಗುಡ್, ರೈಟ್ ಆನ್ಸರ್ ನ ನೀವು ಕೊಟ್ಟಿದ್ದೀರಾ. ಅಂಡ್ ದಾಕ್ಷಾಣಿ ಮೇಡಮ್, ಶರದ್ ಗೌಡ ಸರ್, ವೆರಿ ಗುಡ್. ಸರಿಯಾದ ಪ್ರಶ್ನೆಗೆ ಸ್ಪೆಸಿಫಿಕ್ ಆನ್ಸರ್ ಕೊಡೋದಿದೆಯಲ್ಲ, ನಿಜವಾಗ್ಲೂ ಖುಷಿ ಆಗತ್ತೆ. ನಿನ್ನೆ ಕ್ಲಾಸ್ ನಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ಕ್ಲಾಸ್ ನ ಅಟೆಂಡ್ ಮಾಡಿದೀರಾ ಅಂತೇಳಿ ನನ್ಗೆ ಗೊತ್ತಾಗತ್ತೆ ಸ್ನೇಹಿತರೆ, ನೀವು ರೈಟ್ ಆನ್ಸರ್ ಕೊಟ್ಟಾಗ. ನಾವ್ ಯಾವಾಗ ನಮ್ಮ ಟೀಮ್ ಮೆಂಬರ್ಸ್ಗೆ ವೈನ ನಾವು ಕ್ಲಿಯರ್ ಮಾಡ್ತೀವಿ, ಯಾಕೆ ಈ ಒಂದು ಬಿಸ್ನೆಸ್ ನ ಮಾಡ್ಬೇಕು, ಈ ಬಿಸ್ನೆಸ್ ಅಲ್ಲಿ ಅಂತದ್ದೇನ್ ಬೆನಿಫಿಟ್ ಇದೆ, ಅಂತದ್ದೇನ್ ಫ್ಯೂಚರ್ ಇದೆ, ನಾಳೆ ದಿನಗಳಲ್ಲಿ ಈ ಒಂದು ವ್ಯವಸ್ಥೆಯ ಮುಖಾಂತರ ಏನೆಲ್ಲ ಬೆನಿಫಿಟ್ ಗಳನ್ನ ನಾವುಗಳು ಪಡ್ಕೊಳ್ಬಹುದು ಅನ್ನೋ ವಿಚಾರವನ್ನ ಯಾವಾಗ ನಾವು ಕ್ಲಾರಿಟಿ ಕೊಡ್ತೀವಿ ಟೀಮಿಗೆ, ಅವಾಗ ಅವರಿಗೆ ಯಾಕೆ ಈ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗತ್ತೆ. ಕ್ಲಿಯರ್ ಆಗಿದ ನಂತರ ನಾವೇಗೆ ಇವತ್ತು ಈ ಒಂದು ಬಿಸ್ನೆಸ್ ನ ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದೀವಿ, ಅದೇ ತರ ನಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಆಗತ್ತೆ ವೈ ಕ್ಲಿಯರ್ ಆದಾಗ. ಸೊ ಆಗಿರೋದ್ರಿಂದ ಈ ವೈ ಅನ್ನ ಕ್ಲಿಯರ್ ಮಾಡುವಂತಹ ಬೆನಿಫಿಟ್ ಕೂಡ ಪ್ರತಿಯೊಂದು ಬೆನಿಫಿಟ್ ನೀವು ಪಡೆಯುವಂತ ವಿಚಾರದಲ್ಲಿ ಫೋಕಸ್ ಮಾಡಿ. ಎಸ್ ಆರ್ ನೋ? ಆಮ್ ಐ ರೈಟ್? ಎಸ್, ಥ್ಯಾಂಕ್ ಯು. ಸೊ ಇವತ್ತು ನಾವುಗಳು ಕೂಡ ವೈ ಅನ್ನ ಕ್ಲಿಯರ್ ಮಾಡ್ಕೋಣ, ಇನ್ನು ಸ್ಟ್ರಾಂಗ್ ಆಗಿ ಕೆಲಸ ಮಾಡೋಣ. ಇವತ್ತು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ, ನಿಮ್ಮ ಸಂಸ್ಥೆ ಒಳಗಡೆ ಯಾವ ತರ ನೀವು ಸೀರಿಯಸ್ ಆಗಿ ವರ್ಕ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಯಾವ ತರ ನೀವು ಶ್ರದ್ಧೆಯಿಂದ ಡೆಡಿಕೇಶನ್ ಇಟ್ಟು 100% ಎಫರ್ಟ್ ಆಗ್ತಾ ಇದಾರೋ ಗೊತ್ತಿಲ್ಲ. ಬಟ್ ನಾನಂತೂ ಗ್ಯಾರಂಟಿ ಕೊಡ್ತೀನಿ, ಈ 50 ಪಾಯಿಂಟ್ಸ್ ಗಳು ನಿಮ್ಗೆ ರಿಯಲೈಸ್ ಆಗಿದ್ದೇ ಆಯ್ತು ಅಂತಂದ್ರೆ 101% ನೀವು ಈ ವ್ಯವಸ್ಥೆಯಲ್ಲಿ ಸೀರಿಯಸ್ ಆಗಿ ಕೆಲಸವನ್ನ ಮಾಡ್ತೀರಾ. ಯಾಕೆಂತಂದ್ರೆ ನಿಮ್ಗಳಿಗೆ ಈ 50 ಪಾಯಿಂಟ್ಸ್ ಗೊತ್ತಾಗಿದ ನಂತರ ವೈ ಕ್ಲಿಯರ್ ಆಗಿರುತ್ತೆ. ನಿಮ್ಗೆ ಯಾಕೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ವಿಚಾರ ಕ್ಲಿಯರ್ ಆಗಿರುತ್ತೆ. ಎಸ್ ಆರ್ ನೋ? ಅದೇ ತರ ಇನ್ನೊಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಬೇಕಿರೋದು, ನೀವು ಈ 50 ಪಾಯಿಂಟ್ಸ್ ನೀವಷ್ಟೇ ಕಲಿದೆ, ನೀವಷ್ಟೇ ತಿಳ್ಕೊಳ್ದೆ, ನಿಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ರು ಕೂಡ ಈ 50 ಪಾಯಿಂಟ್ಸ್ ಗಳನ್ನ
ತಿಳ್ಕೊಳ್ಬೇಕು. ಸೊ ಹಾಗಿರೋದ್ರಿಂದ ನೀವುಗಳಿಗೆ 50 ಪಾಯಿಂಟ್ಸ್ ತಿಳ್ಕೊಂಡಿದ ನಂತರ ಇದೇ 50 ಪಾಯಿಂಟ್ಸ್ ಗಳನ್ನ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ತಿಳಿಸುವಂತಹ ಒಂದು ಪ್ರಯತ್ನವನ್ನ ನೀವುಗಳು ಮಾಡ್ಬೇಕು. ಆ ಒಂದು ಜವಾಬ್ದಾರಿ ತಗೊಳ್ಬೋದಾ? 50 ಪಾಯಿಂಟ್ಸ್ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲದೆ ಈ 50 ಕಾರಣಗಳು ಏನಿದೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ 50 ಪಾಯಿಂಟ್ಸ್ ಏನಿದೆ, ಈ 50 ಪಾಯಿಂಟ್ಸ್ ಅನ್ನು ನಿಮ್ಮ ಟೀಮ್ ನಲ್ಲಿ ಜಾಯ್ನ್ ಆದಂತಹ ಪ್ರತಿಯೊಬ್ಬ ಸದಸ್ಯರಿಗೂ ತಿಳಿಸುವಂತಹ ಜವಾಬ್ದಾರಿ ನೀವು ತಗೊಳ್ಬೇಕು. ಯಾಕೆ ತಗೊಳ್ಬೇಕು ಜವಾಬ್ದಾರಿ? ಯಾಕೆ ನೀವು ತಿಳ್ಕೊಳ್ಳೋದಷ್ಟೇ ಅಲ್ಲದೆ ಈ 50 ಪಾಯಿಂಟ್ಸ್ ಅನ್ನ ನಿಮ್ಮ ಟೀಮ್ ನಲ್ಲಿ ಅಂತ ಪ್ರತಿಯೊಬ್ಬ ಸದಸ್ಯರಿಗೆ ತಿಳಿಸ್ಬೇಕು. ಯಾರಾದ್ರೂ ಆನ್ಸರ್ ಮಾಡಬಹುದು ಚಾಟ್ ಬಾಕ್ಸ್ ನಲ್ಲಿ? ಯಾಕೆ ಯಾಕೆ ತಿಳಿಸ್ಬೇಕು ಅವರಿಗೆ? ನೋಡೋಣ ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ ಅಂತ ಹೇಳಿ. ಸ್ಪೆಸಿಫಿಕ್ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು. ನೀವು 50 ಪಾಯಿಂಟ್ಸ್ ತಿಳ್ಕೊಂಡಿರ್ತೀರಲ್ಲ, ಈ 50 ಪಾಯಿಂಟ್ಸ್ ಅನ್ನ ನಿಮ್ಮ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಎಸ್, ವೆರಿ ಗುಡ್ ಶುಭಂ ಸರ್ ಅಂಡ್ ಅರ್ಚನಾ ಮೇಡಮ್. ಅವರಿಗೆ ವೈ ಅನ್ನೋದನ್ನ ಕ್ಲಿಯರ್ ಮಾಡ್ಬೇಕು. ಯಾಕೆ ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ, ನಾಳೆ ದಿನ ಅವರು ಬಿಸ್ನೆಸ್ ನ ಕ್ವಿಟ್ ಮಾಡಬಾರ್ದು, ನಿಮ್ ಜೊತೆಲೆ ಉಳಿಬೇಕು ಅವರು. ಎಸ್ ಆರ್ ನೋ? ಅವ್ರು ನಿಮ್ ಜೊತೆಲೇನೆ ಉಳಿಬೇಕು, ನಿಮ್ ತರನೇ ಒಂದು ಅಚೀವ್ಮೆಂಟ್ ಮಾಡ್ಬೇಕು, ನಿಮ್ ತರನೇ ಒಂದು ಇನ್ಕಮ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಈ ಬಿಸ್ನೆಸ್ ನ ಡೆಪ್ತ್ ಅರ್ಥ ಆಗ್ಬೇಕು, ಈ ಬಿಸ್ನೆಸ್ ನ ಫ್ಯೂಚರ್ ಅರ್ಥ ಆಗ್ಬೇಕು, ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅನ್ನೋದು ಅರ್ಥ ಆಗ್ಬೇಕು. ಆ ಒಂದು ಕಾರಣದಿಂದ ನಿಮ್ ಟೀಮ್ ನಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ನಿಮ್ ಜೊತೆ ಉಳಿಬೇಕು, ನಿಮ್ ಜೊತೆ ಲೈಫ್ ಲಾಂಗ್ ಇರಬೇಕು, ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂತಂದ್ರೆ ಅವರಿಗೆ ವೈ ಅನ್ನೋದನ್ನ ನೀವು ಕ್ಲಿಯರ್ ಮಾಡ್ಲೇಬೇಕು. ಸೊ ಒಂದು ಮೇಜರ್ ಪಾಯಿಂಟ್ ನಿಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ ಇವತ್ತಿನ ಕ್ಲಾಸ್ ನಲ್ಲಿ ಅಂತ ಹೇಳ್ತಾ, ಈ 50 ಪಾಯಿಂಟ್ಸ್ ಗಳಲ್ಲಿ ನಾವ್ ಏನೇನೆಲ್ಲ ತಿಳ್ಕೊಂಡಿದೀವಿ ಅನ್ನೋದನ್ನ ನಾವು ನೋಡೋದಾದ್ರೆ, ಟ್ರೆಡಿಷನಲ್ ಬಿಸ್ನೆಸ್ಸಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ ಇರುವಂತ ವ್ಯತ್ಯಾಸವನ್ನ ನಾವು ನಿನ್ನೆ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಅಂಡ್ ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗು ಇರುವಂತಹ ವ್ಯತ್ಯಾಸವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿ ಯಾಕೆ ಈ ವ್ಯವಸ್ಥೆ ಒಳಗಡೆ ಉಳ್ಕೊಳ್ತಿಲ್ಲ? ತುಂಬಾ ಜನ ಈ ವ್ಯವಸ್ಥೆಯಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳು ಕೆಲಸ ಮಾಡಿ ಅಥವಾ ಕೆಲವು ತಿಂಗಳು ಕೆಲಸ ಮಾಡಿ ಅದ್ರ ನಂತರ ಯಾಕೆ ಕ್ವಿಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ವೈ ಅನ್ನೋದು ಕ್ಲಿಯರ್ ಆಗಿರಲ್ಲ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿನ್ನೆ ಲಾಸ್ಟ್ ಫ್ಯೂ ಮಿನಿಟ್ಸ್ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ನಿನ್ನೆ ಒಂದು 5ರಿಂದ 10 ನಿಮಿಷ ಎಕ್ಸ್ಟ್ರಾ ನಾನು ಟೈಮ್ ತಗೊಂಡಿದ್ದೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ಅರ್ಥ ಮಾಡಿಸೋದಕ್ಕೆ. ಆ ಒಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಬೋದಾ ಏನು ಅಂತ ಹೇಳಿ? ವೆರಿ ಗುಡ್ ಶುಭಂ ಸರ್. 1 ವರ್ಷ ಕಲಿಕೆಯ ವರ್ಷ ಅಂತ ನಾವು ಅನ್ಕೊಳ್ಬೇಕು. 1 ವರ್ಷವನ್ನ ನಾವು ಕಲಿಕೆಯ ವರ್ಷ ಅಂತ ಅನ್ಕೊಳ್ಬೇಕು. ಯಾಕೆಂತಂದ್ರೆ ಒಂದು ಒಳ್ಳೆ ಜಾಬ್ ಅನ್ನ ಪಡಿಬೇಕು ಅಂತ ಅಂದ್ರೆ ನಾವುಗಳು ಎಷ್ಟು ವರ್ಷ ನಾವು ಎಜುಕೇಶನ್ ಮಾಡಬೇಕು? 15 ವರ್ಷ ನಾವು ಶಿಕ್ಷಣವನ್ನ ಮಾಡ್ಬೇಕಾಗತ್ತೆ. ಎಸ್ ಆರ್ ನೋ? 15 ವರ್ಷ ನಾವು ಎಜುಕೇಶನ್ ಮಾಡಿದ್ರು ಕೂಡ ಒಂದು ಒಳ್ಳೆ ಕೆಲಸ ಸಿಗಲ್ಲ. ಒಂದು ಒಳ್ಳೆ ಕೆಲಸ ಅಂತಂದ್ರೆ ಇಂಡೈರೆಕ್ಟ್ಲಿ ಇವತ್ತಿನ ಪ್ರಪಂಚದಲ್ಲಿ ಒಂದು ಒಳ್ಳೆ ಸಂಬಳ ಸಿಗುವಂತದನ್ನ ಒಂದು ಒಳ್ಳೆ ಕೆಲಸ ಅಂತ ಹೇಳ್ತೀವಿ. ಇವತ್ತು 15 ವರ್ಷ ಕಷ್ಟಪಟ್ಟು ಚೆನ್ನಾಗಿ ಓದಿರುವಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ಕೆಲಸ ಸಿಗ್ತಾ ಇದೆಯಾ? ಒಳ್ಳೆ ಕೆಲಸ ಸಿಗ್ತಾ ಇದೆಯಾ? ಇಲ್ಲ. ಎಸ್ ಆರ್ ನೋ? ಸೊ ಅಂತದ್ರಲ್ಲಿ ಇವತ್ತು ನಾವ್ ಏನೂ ಎಜುಕೇಶನ್ ಮಾಡ್ಕೊಳ್ದೆ, ಏನೂ ಕೂಡ ತಿಳ್ಕೊಳ್ದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡಿ ನಮಗ್ ತಿಳಿದಿದ್ದ ನಾಲೆಡ್ಜ್ ಅಲ್ಲಿ ನಾವ್ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ನಾವು ಆದಾಯ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ನಾವ್ ಇನ್ಕಮ್ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಈ ವ್ಯವಸ್ಥೆ ಒಳಗಡೆ? ಹಾಗಾಗಿ ನೀವು ಹೇಗೆ ಒಂದು ಡಾಕ್ಟರ್ ಆಗೋದಕ್ಕೆ 5 ವರ್ಷ MBBS ಮಾಡ್ತಿರೋ, ಇಂಜಿನಿಯರ್ ಆಗೋದಕ್ಕೆ ಹೇಗೆ 4 ವರ್ಷ BE ಅಂತೇಳಿ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತಿರೋ, ಹೇಗೆ ಲಾಯರ್ ಆಗೋದಕ್ಕೆ ಲಾ ಓದ್ತಿರೋ, ಅದೇ ತರ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಒಂದು ಯಶಸ್ವಿ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು, ಯಶಸ್ವಿ ನೆಟ್ವರ್ಕ್ ಮಾರ್ಕೆಟರ್ ಆಗ್ಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ನೀವ್ ಈ ವ್ಯವಸ್ಥೆ ಬಗ್ಗೆ 100% ಶಿಕ್ಷಣವನ್ನ ಪಡ್ಕೊಳ್ಳೇಬೇಕು, ಎಜುಕೇಶನ್ ಮಾಡ್ಲೇಬೇಕು. ವಿತೌಟ್ ಎಜುಕೇಶನ್ ನೀವು ಈ ವ್ಯವಸ್ಥೆಯಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ವಿತೌಟ್ ಎಜುಕೇಶನ್ ಈ ವ್ಯವಸ್ಥೆಯಲ್ಲಿ ನೀವು ಇನ್ಕಮ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ, ನೀವು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯತೆ ಇಲ್ಲ, ನೀವು ಗೆಲ್ಲೋದಕ್ಕೆ ಸಾಧ್ಯತೆ ಇಲ್ಲ, ನಿಮ್ಮ ನಂಬ್ಕೊಂಡ್ ಬಂದಿರುವಂತಹ ಜನರನ್ನ ನೀವು ಗೆಲ್ಸೋದಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ನಿಮ್ಮ ಕನಸುಗಳಿಗೆ ಉಳ್ಕೊಳ್ಳುತ್ತೆ, ದಿನಗಳು ಕಳೆದೋಗುತ್ತೆ, ಟೈಮ್ ವೇಸ್ಟ್ ಆಗತ್ತೆ,
ಏನು ಕೂಡ ನಾವು ಇದ್ರಲ್ಲಿ ಸಕ್ಸಸ್ ಆಗೋದಕ್ಕೆ ಆಗಿರಲ್ಲ, ಜಸ್ಟ್ ಟೈಮ್ ಸ್ಪೆಂಡ್ ಆಗಿರತ್ತೆ ಅಷ್ಟೇ. ಸೊ ಹಾಗಾಗಿ ಒಂದಂತೂ ಪ್ರತಿಯೊಬ್ರು ಕೂಡ ಮಂದಟ್ ಮಾಡ್ಕೋಬೇಕಿರೋದು ಇವತ್ತಿನ ಕ್ಲಾಸ್ ನಲ್ಲಿ, ನೀವು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಗೆಲ್ಬೇಕಾ, ನಿಮ್ಮ ಸಂಸ್ಥೆಯಲ್ಲಿ ನೀವು ಒಂದ್ ಒಳ್ಳೆ ಇನ್ಕಮ್ ಮಾಡ್ಬೇಕಾ, ನಿಮ್ಮ ಕನಸುಗಳು ನನ್ಸಾಗ್ಬೇಕಾ, ನಿಮ್ ನಂಬ್ಕೊಂಡ್ ಬಂದಿರುವಂತಹ ಜನರ ಕನಸುಗಳು ನೀವು ನನಸು ಮಾಡ್ಬೇಕಾ, ಅದಕ್ಕಿರೋದು ಒಂದೇ ಒಂದು ದಾರಿ, ನೀವು ಈ ವ್ಯವಸ್ಥೆ ಬಗ್ಗೆ, ಈ ಇಂಡಸ್ಟ್ರಿ ಬಗ್ಗೆ ಕಲಿಬೇಕು. ಕಲಿಯೋದಕ್ಕೆ ಎಲ್ಲರೂ ಸಿದ್ಧರಿದ್ದೀರಲ್ಲ? 1 year ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ? 1 ವರ್ಷ ನೀವು ಈ ವ್ಯವಸ್ಥೆ ಬಗ್ಗೆ ಕಲಿಯುವಂತ ವಿಚಾರಕ್ಕೆ ಸಮಯವನ್ನ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ? ಸಮಯದ ಜೊತೆಗೆ ಸ್ವಲ್ಪ ಹಣವನ್ನು ಕೂಡ ನಾವು ಖರ್ಚು ಮಾಡ್ಬೇಕಾಗತ್ತೆ. ಯಾಕೆ ಹಣವನ್ನ ಖರ್ಚು ಮಾಡ್ಬೇಕು ಅಂತೇಳಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಉದಾಹರಣೆಗೆ ನಿಮ್ಮ ಸಂಸ್ಥೆಯಿಂದ ಒಂದು ಹೋಟೆಲ್ ನಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಾರೆ, ಒಂದು ಎಂಟ್ರಿ ಫೀಸ್ ಅಂತ ಇಟ್ಟಿರ್ತಾರೆ. ಆ ಹೋಟೆಲ್ನವರಂತೂ ಫ್ರೀಯಾಗಿ ಹಾಲು ಕೊಟ್ಟಿರಲ್ಲ, ಅಲ್ಲಿ ಊಟದ ವ್ಯವಸ್ಥೆ ಯಾರು ಕೂಡ ಫ್ರೀಯಾಗಿ ವ್ಯವಸ್ಥೆ ಮಾಡಿ ಕೊಟ್ಟಿರಲ್ಲ. ಪ್ರತಿಯೊಂದಕ್ಕೂ ಹಣವನ್ನ ನಾವು ಕೊಡ್ಬೇಕಾಗತ್ತೆ. ಆ ಒಂದು ಕಾರಣಕ್ಕೆ ಒಂದು ನಾಮಿನಲ್ ಫೀಸ್, ಒಂದು 500 rupees, ಒಂದು 1000 rupees ಚಾರ್ಜ್ ಮಾಡಿರ್ತಾರೆ. ಯಾಕೆ 500 ರೂಪಾಯಿ ಕೊಡ್ಬೇಕು, ಯಾಕೆ 1000 ರೂಪಾಯಿ ಕೊಡ್ಬೇಕು ಅಂತೇಳಿ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತಂದ್ರೆ, ನೀವು ಈ ವ್ಯವಸ್ಥೆಯಲ್ಲಿ ಏನ್ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತೀರಾ ಅನ್ನೋ ನಾಲೆಡ್ಜ್ ನಿಮಗೆ ಸಿಗೋದೇ ಇಲ್ಲ, ನೀವು ಇಲ್ಲಿ ಗೆಲ್ಲೋದಕ್ಕೆ ಆಗಲ್ಲ. ಎಸ್ ಆರ್ ನೋ? ಸೊ ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಸಮಯದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಹಣದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಯಾಕೆ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ ಜನರಲ್ ಆಗಿ ಮೀನನ್ನ ಹಿಡಿಯುವಂತಹ ಮೀನುಗಾರ ಏನ್ ಮಾಡ್ತಾನೆ, ಒಂದು ಕಟ್ಟಿಗೆ ದಾರವನ್ನ ಕಟ್ಟಿ ಆ ದಾರಕ್ಕೆ ಏನೋ ಒಂದು ಸಿಕ್ಸಿರ್ತಾನೆ. ಏನದು? ಮೀನ್ ಹಿಡಿಯುವಂತಹ ಮೀನುಗಾರ ಮೀನಿಗೆ ಏನು ಒಂದು ಫುಡ್ ಇಷ್ಟ ಆಗತ್ತೆ, ಆ ಒಂದು ಫುಡ್ ಅನ್ನ ಅವನ್ ದಾರಕ್ಕೆ ಸಿಕ್ಸಿರ್ತಾನೆ. ಹೆಸರು ಎರೆಹುಳು. ಯಾಕೆ ಆ ಒಂದು ಫುಡ್ ಅನ್ನ ಅದಕ್ಕೆ ಸಿಕ್ಸಿರ್ತಾನೆ? ಹಾಗೆ ಬರೀ ದಾರ ಬಿಡ್ಬೋದಲ್ಲ, ಯಾಕೆ ಅದಕ್ಕೆ ಫುಡ್ ಅನ್ನ ಅದಕ್ಕೆ ಕನೆಕ್ಟ್ ಮಾಡಿರ್ತಾನೆ? ನೋಡಿ, ಆ ಒಂದು ಫುಡ್ ಅನ್ನ ಅವ್ನು ಇನ್ವೆಸ್ಟ್ ಮಾಡಿದ್ರೇನೆ ಆ ಮೀನು ಆ ಫುಡ್ ಅನ್ನ ತಿನ್ನೋದಕ್ಕೆ ಬರುವಂತದ್ದು, ಅವಾಗ ಆ ಮೀನನ್ನು ಹಿಡಿಯೋದಕ್ಕೆ ಅವ್ನ ಸಾಧ್ಯತೆ ಆಗುವಂತದ್ದು. ಇಲ್ಲ ನಾನು ಇನ್ವೆಸ್ಟೇ ಮಾಡಲ್ಲ ಫುಡ್ಡಿಗೆ, ಹಾಗೇನೆ ಮೀನ್ ಹಿಡಿಬೇಕು ಅಂದ್ರೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಸೇಮ್ ಆಸ್ ಇಟ್ ಇಸ್ ಈ ಒಂದು ಇಂಡಸ್ಟ್ರಿ ಕೂಡ ಅಷ್ಟೇ ಸ್ನೇಹಿತರೆ. ನೀವು ಕಲಿಯೋದಕ್ಕೆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಹಣವನ್ನು ಸ್ಪೆಂಡ್ ಮಾಡಬೇಕು, ಅವಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಕ್ಲಿಯರ್? ಸೊ ಸಮಯ ಮತ್ತೆ ಹಣವನ್ನ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ರೆಡಿ ಅಂತ ಇರುವಂತವ್ರು ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತೇಳಿ ಮೆಸೇಜ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. 1 ವರ್ಷ ಕಲಿಯುವಂತ ವಿಚಾರಕ್ಕೆ ಇವತ್ತು ತಯಾರಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯ ಬಗ್ಗೆ ಕಲಿಸೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ, ಕಲಿಯೋದಕ್ಕೆ ನೀವು ಕೂಡ ರೆಡಿ ಇದ್ದೀರಾ. ಸೊ ನೆಕ್ಸ್ಟ್ ಪಾಯಿಂಟ್ ನಾವು ತಿಳ್ಕೋಣ, ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗ್ ಇರುವಂತ ಡಿಫರೆನ್ಸ್. ಸ್ನೇಹಿತರೆ, ಜಾಬ್ ಅಲ್ಲಿ ಲಿಮಿಟೆಡ್ ಇನ್ಕಮ್ ಇರುತ್ತೆ. ಲಿಮಿಟೆಡ್ ಇನ್ಕಮ್ ಅಂತಂದ್ರೆ ನಿಮಗೆ ಒಂದು ಫಿಕ್ಸ್ಡ್ ಸ್ಯಾಲರಿ ಅಂತ ಕರಿತೀವಿ. ಒಂದು ತಿಂಗಳಲ್ಲಿ ಇಷ್ಟು ದಿನ ಅಂತ ಕೆಲಸ ಮಾಡ್ಬೇಕಾಗತ್ತೆ, ಅಷ್ಟು ದಿನ ನೀವು ಕೆಲಸ ಮಾಡಿದಕ್ಕೆ ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನು ನಿಮಗೆ ಸ್ಯಾಲರಿ ರೂಪದಲ್ಲಿ ಕೊಡ್ತಾರೆ. ಆ ಸ್ಯಾಲರಿಗಿಂತ ಜಾಸ್ತಿ ಹಣವನ್ನು ನೀವು ಗಳಿಸೋದಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಪ್ರತಿ ತಿಂಗಳು ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಏನ್ ಸ್ಯಾಲರಿ ಅಂತ ಇರುತ್ತೆ ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನೇ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ಹಣವನ್ನ ನೀವು ಜಾಸ್ತಿ ಶ್ರಮ ಹಾಕಿ ಗಳಿಸೋದಕ್ಕೆ ಸಾಧ್ಯತೆನೇ ಇಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ಎಷ್ಟು ಎಫರ್ಟ್ ಹಾಕ್ತೀರಾ, ಎಷ್ಟು ನಿಮ್ಮ ಕಂಪನಿಗೆ ನೀವು ಬಿಸ್ನೆಸ್ ಕೊಡ್ತೀರಾ, ಆ ಬಿಸ್ನೆಸ್ ಇನ್ಕ್ರೀಸ್ ಆದಾಗೆ ನಿಮಗೆ ಬರೋ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ನೀವ್ ಎಷ್ಟು ಬೇಕಾದ್ರೂ ಆದಾಯವನ್ನ ಗಳಿಸುವಂತ ಒಂದು ಅವಕಾಶ ಈ ವ್ಯವಸ್ಥೆಯಲ್ಲಿ ಇರುತ್ತೆ.
ಅಂಡ್ ನೆಕ್ಸ್ಟ್ ಪಾಯಿಂಟ್ ನೀವು ಗಮನಿಸಿದ್ರೆ ಜಾಬ್ ನಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಮಾಡಿರೋ ಕೆಲಸಕ್ಕೆ ಒಂದು ಸನ್ಮಾನ ಅಂತ ಇರಲ್ಲ, ರೆಕಗ್ನಿಷನ್ ಅಂತ ಇರಲ್ಲ. ಕೆಲಸದಲ್ಲಿ ಇರುವಂತವ್ರು, ಜಾಬ್ ಅಲ್ಲಿ ಇರುವಂತವ್ರು ನೀವು ಮೆಸೇಜ್ ಮಾಡಿ, ನೀವು ಜಾಬಿಗೆ ಸೇರ್ಕೊಂಡು 1 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು. ಸೊ 5 ವರ್ಷ 10 ವರ್ಷ ನೀವು ಆ ಕಂಪ್ನಿಯಲ್ಲಿ ಕೆಲಸ ಮಾಡಿದಕ್ಕೆ ಯಾವಾಗ್ಲಾದ್ರೂ ನಿಮ್ಗೆ ಅಂತಾನೆ ಒಂದು ಕಾರ್ಯಕ್ರಮ ಅಂತ ಮಾಡಿ, ಒಂದು ವೇದಿಕೆಯಲ್ಲಿ ನಿಮ್ಗೆ ಸನ್ಮಾನ ಮಾಡಿರುವಂತಹ ಉದಾಹರಣೆಗಳು ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಕಂಪನಿ ಆತರ ಮಾಡಿದ್ಯಾ ನಿಮ್ಗಳಿಗೆ? ಜಾಬ್ ನಲ್ಲಿ ಇರುವಂತವ್ರು ಆನ್ಸರ್ ಮಾಡಿ ಸ್ನೇಹಿತರೆ. ಜಾಬ್ ಮಾಡ್ತಾ ಇದೀರಲ್ಲ, ಅಥವಾ ಜಾಬ್ ಮಾಡ್ಕೊಂಡು ಈ ವ್ಯವಸ್ಥೆಯಲ್ಲಿ ಇದೀರಲ್ಲ, ಅಥವಾ ಜಾಬ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನಿಮಗೆ ಇದೆಯಲ್ಲ, ಅವ್ರುಗಳು ಆನ್ಸರ್ ಮಾಡಿ. ಲಕ್ಷಾಂತರ ರೂಪಾಯಿ ವ್ಯಾಪಾರವನ್ನ ಕಂಪನಿಗೆ ಮಾಡಿ ಕೊಟ್ಟಿರ್ತೀರಾ ನೀವು ಜಾಬ್ ನಲ್ಲಿ. ಲಕ್ಷಾಂತರ ರೂಪಾಯಿ ಲಾಭವನ್ನ ಮಾಡಿ ಕೊಟ್ಟಿರ್ತೀರಾ ಕಂಪನಿಗೆ, ಕಂಪನಿ ಓನರಿಗೆ. ಆ ತರ ಒಂದು ಲಾಭ ಮಾಡಿ ಕೊಟ್ಟಿರೋದಕ್ಕೆ ನಿಮಗೆ ಯಾವುದೇ ರೀತಿಯ ಸನ್ಮಾನ ಇರಲ್ಲ. ಎಸಾನು? ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ಮಾಡುವಂತ ಪ್ರತಿ ಒಂದು ಕೆಲಸಕ್ಕೂ ಕೂಡ ಅಪ್ರಿಶಿಯೇಷನ್ ಸಿಗುತ್ತೆ. ಜೊತೆಗೆ ಪ್ರತಿ ಒಂದು ಅಚೀವ್ಮೆಂಟಿಗೂ ನಿಮಗೆ ರೆಕಗ್ನಿಷನ್ ಇರುತ್ತೆ. ಎಸಾನು? ರೆಕಗ್ನಿಷನ್ ಪ್ರೋಗ್ರಾಮ್ಸ್ ಗಳನ್ನ ನೋಡಿದೀರಾ ನಿಮ್ಮ ಕಂಪನಿಗಳಲ್ಲಿ? 100% ನೋಡಿರ್ತೀರಾ. ಎಸಾನು? ಕೆಲವರು ಜಸ್ಟ್ ಒಂದು 3-4 ಜನಕ್ಕೆ ಈ ಒಂದು ವ್ಯವಸ್ಥೆಯನ್ನ ಪರಿಚಯ ಮಾಡಿಸಿರ್ತಾರೆ. ಒಂದು 10,000 20,000 ಬಿಸ್ನೆಸ್ ನ ಕೊಟ್ಟಿರ್ತಾರೆ ಅಷ್ಟೇ ಕಂಪನಿಗೆ. ಅಷ್ಟಕ್ಕೇನೆ ಒಂದು ವೇದಿಕೆ ಮೇಲೆ ಕರೆದು ಅವರಿಗೆ ಸನ್ಮಾನ ಮಾಡುವಂತಹ ಕಂಪನಿಗೆ ಎಷ್ಟೋ ಕಂಪನಿಗಳಿದಾವೆ ಸ್ನೇಹಿತರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಆ ತರದ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಆ ತರದ ಒಂದು ಅಪ್ರಿಶಿಯೇಷನ್ ಆಗಿರ್ಬೋದು, ಅಥವಾ ಆ ತರದ ಒಂದು ರೆಕಗ್ನೇಷನ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇದೆ ಸ್ನೇಹಿತರೆ. ಅಂಡ್ ಒನ್ ಮೋರ್ ಡಿಫರೆನ್ಸ್ ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ, ಇದು ತುಂಬಾ ಇಂಪಾರ್ಟೆಂಟ್ ಡಿಫರೆನ್ಸ್. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಇದನ್ನ ನಾವು ಅರ್ಥ ಮಾಡಿಸ್ಬೇಕು ನಮ್ಮ ಟೀಮ್ ಸದಸ್ಯರಿಗೆ. ನಾವು ಇದನ್ನ ಅರ್ಥ ಮಾಡಿಸ್ಬೇಕು. ಅವಾಗ್ಲೇ ಅವರಿಗೆ ಒಂದೊಂದೇ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ್ಲೇನೆ ಅವರಿಗೆ ಯಾಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ನ ನಾನು ಸೀರಿಯಸ್ ಆಗಿ ತಗೊಳ್ಬೇಕು, ಯಾಕೆ ಇದನ್ನ ನಾನು ಫ್ಯೂಚರ್ ಆಗಿ ತಗೊಳ್ಬೇಕು, ಯಾಕೆ ನಾನು ಇದನ್ನ ಕೆರಿಯರ್ ಆಗಿ ತಗೊಳ್ಬೇಕು ಅಂತೇಳಿ ಅವ್ರು ಸೀರಿಯಸ್ ಆಗುವಂತದ್ದು. ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇವತ್ತೇನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸ್ತಾ ಇದ್ದೀನಿ, ಆ ತರ ನೀವು ನಿಮ್ಮ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ನೀವು ಮಾಡ್ಬೇಕು. ಪ್ರತಿ ಒಂದೊಂದು ಪಾಯಿಂಟ್ ಅವರಿಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಯಾಕೆ ಈ ವ್ಯವಸ್ಥೆಯನ್ನ ನಾನು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿ, ಯಾಕೆ ನಾನು ಈ ವ್ಯವಸ್ಥೆಯನ್ನ ಕೆರಿಯರ್ ಆಗಿ ತಗೊಳ್ಬೇಕು ಅಂತ ಹೇಳಿ, ಅಂತ ಪವರ್ಫುಲ್ ಪಾಯಿಂಟ್ಸ್ ಗಳು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ನಿಮ್ಗಳಿಗೂ ಕೂಡ ರಿಯಲೈಸ್ ಆಗುತ್ತೆ ಎಂತ ಒಂದು ಅದ್ಭುತವಾದಂತ ವ್ಯವಸ್ಥೆ ಒಳಗಡೆ ನಾನಿದ್ದೀನಿ ಅಂತ ಹೇಳಿ. ಅಂಡ್ ಇವತ್ತು ಯಾರೆಲ್ಲ ಕಾರ್ಯಕ್ರಮದಲ್ಲಿ ಇದೀರಾ ಅಂಡ್ ಈ ವ್ಯವಸ್ಥೆಯನ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡಿಲ್ಲ, ನೀವುಗಳು ಕೂಡ ಈ ವ್ಯವಸ್ಥೆಯನ್ನ ಸೀರಿಯಸ್ ಆಗಿ ತಗೊಳ್ತೀರ. ಹಾಗಾಗಿ ಇದನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂತಹ, ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು. ಮಾಡ್ತೀರಾ ಅಲ್ವಾ? ಆರ್ ಯು ರೆಡಿ? ಎಸ್. ಸೊ ನೆಕ್ಸ್ಟ್ ವ್ಯತ್ಯಾಸ ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ ಆಕ್ಟಿವ್ ಇನ್ಕಮ್ ವರ್ಸಸ್ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತಾರೆ. ಆಕ್ಟಿವ್ ಇನ್ಕಮ್ ವರ್ಸಸ್ ಪ್ಯಾಸಿವ್ ಇನ್ಕಮ್. ಏನಿದು ಆಕ್ಟಿವ್ ಇನ್ಕಮ್ ವರ್ಸಸ್ ಪ್ಯಾಸಿವ್ ಇನ್ಕಮ್ ಅಂತ ಅಂದ್ರೆ? ಆಕ್ಟಿವ್ ಇನ್ಕಮ್ ಅಂತ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಬರುವಂತಹ ಆದಾಯವನ್ನ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಕೆಲಸ ಮಾಡಿದ್ರೆ ಮಾತ್ರ ನೀವು ಬರುವಂತ ಆದಾಯವನ್ನ ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ನೋಡೋಣ, ಯಾರಾದ್ರೂ ಗೆಸ್ ಮಾಡಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ಈ ವರ್ಡ್ ಬಗ್ಗೆ ನೀವು ನಿಮ್ಮ ಲೀಡರ್ಸ್ ಗಳ ಕಡೆಯಿಂದ ಕೇಳಿರ್ತೀರಾ. ಇಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಇದೆ, ಬೇರೆ ಕಡೆ ಈ ತರದ ಇನ್ಕಮ್ ಇಲ್ಲ. ವೆರಿ ಗುಡ್ ಚಂದ್ರಕಾಂತ್ ಸರ್. ಲಕ್ಷ್ಮಿ ಮೇಡಮ್,
ರೈಟ್ ಸ್ಪೆಸಿಫಿಕ್ ಆನ್ಸರ್ ಭಾಗ್ಯ ಮೇಡಮ್ ಮಾಡಿದಾರೆ ನೋಡಿ. ನಾವು ಕೆಲಸ ಮಾಡ್ಲಿಲ್ಲ ಅಂತಂದ್ರೂ ಒಂದು ಆದಾಯ ಬರುತ್ತೆ ಅಂದ್ರೆ ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಅಂಡ್ ಪ್ರದೀಪ್ ಸರ್ ಕೂಡ ತುಂಬಾ ಸ್ಮಾರ್ಟ್ ಆನ್ಸರ್ ಕೊಟ್ಟಿದ್ದಾರೆ. ವಿತೌಟ್ ಮೈ ಪ್ರೆಸೆನ್ಸ್, ನಮ್ಮ ಪ್ರೆಸೆನ್ಸ್ ಇಲ್ಲದೆ ಅಲ್ಲಿ ಕೆಲಸ ನಡೀತಾ ಇರತ್ತೆ, ಆ ಕೆಲಸದಿಂದ ನಮ್ಗೆ ಇನ್ಕಮ್ ಬರುವಂತದ್ದನ್ನ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಅದನ್ನ ಸಿಂಪಲ್ ಆಗಿ ಅರ್ಥ ಆಗೋ ತರ ನಾನು ನಿಮ್ಗೆ ಹೇಳೋದಾದ್ರೆ, ನಾವು ಟ್ರಾವೆಲ್ ಮಾಡ್ತಾ ಇದ್ರು, ನಿದ್ದೆ ಮಾಡ್ತಾ ಇದ್ರು, ಊಟ ಮಾಡ್ತಾ ಇದ್ರು ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅಂದ್ರೆ ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ನಾವು ಕೆಲಸ ಮಾಡ್ಲಿಲ್ಲ ಅಂತಂದ್ರೂ ನಮ್ಗೆ ಆದಾಯ ಏನ್ ಬರುತ್ತೆ ಅದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ನಾವು ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೂ ನಮ್ಗೆ ಆದಾಯ ಬರುವಂತಹ ಯಾವ್ದಾದ್ರು ಒಂದು ಎಕ್ಸಾಂಪಲ್ ನೋಡೋಣ, ಟ್ರೈ ಮಾಡಿ ಸ್ನೇಹಿತರೆ. ವೆರಿ ಗುಡ್ ತುಳಸಿ ಮೇಡಮ್, ರೈಟ್ ಆನ್ಸರ್. ಈಗ ನೀವು ಒಂದು ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಕನ್ಸ್ಟ್ರಕ್ಟ್ ಮಾಡಿ ಆ ಮನೆಯನ್ನ ನೀವು ಬಾಡಿಗೆಗೆ ಕೊಡ್ತೀರಾ. ಪ್ರತಿ ತಿಂಗಳು ನೀವೇನು ಕೆಲಸ ಮಾಡಿರಲ್ಲ, ಆದ್ರೂ ಕೂಡ ನಿಮಗೆ ಪ್ರತಿ ತಿಂಗಳು ಆ ಮನೆಯನ್ನ ರೆಂಟ್ ಅಂತ ಬರುತ್ತೆ. ರೆಂಟ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ವೆರಿ ಗುಡ್ ಚಂದ್ರಕಾಂತ್ ಸರ್. ಒಬ್ರು ಆಥರ್, ಬರವಣಿಗೆಗಾರರು ಏನಿದ್ದಾರೆ, ಪುಸ್ತಕ ಬರೆಯುವಂತವ್ರು, ಅವರು ಒನ್ ಟೈಮ್ ಪುಸ್ತಕ ಬರೆದು ಅದನ್ನ ಒಂದು ಪಬ್ಲಿಷಿಂಗ್ ಹೌಸ್ಗೆ ಕೊಟ್ಟಿದ್ದೆ ಆಯ್ತು ಅಂತಂದ್ರೆ ಅದ್ ಏನೇನ್ ಸೆಲ್ ಆಗುತ್ತೆ, ಆ ಸೆಲ್ ಆಗೋ ಪುಸ್ತಕದ ಮೇಲೆ ರಾಯಲ್ಟಿ ಅಂತ ಆತರಿಗೆ ಕೊಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದಾ? ನಿಮ್ಮ ಹತ್ರ ಒಂದು ಕಾರ್ ಇದೆ, ಆ ಕಾರನ್ನ ನೀವೇನ್ ಮಾಡಿದೀರಾ, ಓಲಾ ಅಥವಾ ಊಬರಿಗೆ ಅಟ್ಯಾಚ್ ಮಾಡಿದೀರಾ. ಒಂದು ಡ್ರೈವರಿಗೆ ನೀವು ತಗೊಂಡು, ಆ ಡ್ರೈವರ್ ಓಲಾ ಊಬರ್ ಅಲ್ಲಿ ಡ್ರೈವ್ ಮಾಡ್ಕೊಂತ ಅಲ್ಲಿ ಬಂದಂತ ಆದಾಯ ಏನಿದೆ ದಟ್ ಇಸ್ ಆಲ್ಸೋ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಕ್ಲಿಯರ್? ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ನಿಮಗೆ ಪ್ಯಾಸಿವ್ ಇನ್ಕಮ್ ಬರುತ್ತೆ. ಹೇಗೆ? ಬಿಗಿನಿಂಗ್ ಅಲ್ಲಿ ನೀವು ಶುರು ಮಾಡೋದಂತ ಸಂದರ್ಭದಲ್ಲಿ ನೀವು ಒಬ್ಬರೇ ಇರ್ತೀರಾ, ಇಂಡಿವಿಜುವಲ್ ಎಫರ್ಟ್ ಇರುತ್ತೆ, ನಿಮ್ಮ ಶ್ರಮದಿಂದ ಮಾತ್ರ ನಿಮಗೆ ಇನ್ಕಮ್ ಬರ್ತಿರತ್ತೆ. ಬಿಗಿನಿಂಗ್ ಅಲ್ಲಿ ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಿರಲ್ಲ. ನಾಳೆ ದಿನ ಹಂತವಾಗಿ ನೀವು ಟೀಮ್ ನ ಬಿಲ್ಡ್ ಮಾಡ್ತಾ ಹೋಗ್ತೀರಾ, ಟೀಮ್ ನ ಗ್ರೋ ಮಾಡ್ತಾ ಹೋಗ್ತೀರಾ. ಟೀಮ್ ಗ್ರೋ ಆಗ್ತಾ ಆಗ್ತಾ ಟೀಮ್ ನಲ್ಲಿರುವಂತ ಪ್ರತಿಯೊಬ್ರು ಕೂಡ ಏನ್ ಕೆಲಸ ಮಾಡ್ತಾರೆ, ಆ ಕೆಲಸವನ್ನ ನಿಮಗೋಸ್ಕರ ಅಂತ ಮಾಡಲ್ಲ. ಅವರ ಡೆವಲಪ್ಮೆಂಟ್ಗೆ, ಅವರ ಗ್ರೋತ್ಗೆ, ಅವರ ಇನ್ಕಮ್ಗೆ, ಅವರಿಗೆ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತ ಒಂದು ಹಂಬಲ ಇರುತ್ತೆ. ಆ ಒಂದು ಕಾರಣಕ್ಕೆ ಅವರು ತಮ್ಮ ಬಿಸ್ನೆಸ್ ಅಂತ ಅನ್ಕೊಂಡು ತಾವು ಕೆಲಸ ಮಾಡ್ತಿರ್ತಾರೆ. ಆ ಒಂದು ಕೆಲಸದಿಂದ ಏನೊಂದು ಬಿಸ್ನೆಸ್ ಜನರೇಟ್ ಆಗುತ್ತೆ ನಿಮ್ಮ ಟೀಮ್ ನಲ್ಲಿ, ಆ ಬಿಸ್ನೆಸ್ಸಿಗೂ ಕೂಡ ನಿಮ್ಗೆ ಇನ್ಕಮ್ ಇರುತ್ತೆ. ನಿಮ್ಮ ಟೀಮ್ ನಲ್ಲಿ ಇರುವಂತವ್ರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವು ಅವ್ರ ಜೊತೆ ವರ್ಕ್ ಮಾಡಿರಲ್ಲ, ಬಟ್ ಆದ್ರೂ ಕೂಡ ಆ ಒಂದು ಬಿಸ್ನೆಸ್ ಇಂದ ನಿಮಗೆ ಇನ್ಕಮ್ ಬರುತ್ತೆ. ಇದನ್ನೇ ನಾವು ಟೀಮ್ ವರ್ಕ್ ಇಂದ ಆದಂತಹ ಒಂದು ಇನ್ಕಮ್ ಅಂತ ಕರಿತೀವಿ. ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಇವತ್ತು ತುಂಬಾ ಸುಲಭವಾಗಿ ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡಿ, ನಮಗೆ ಗೊತ್ತಿರುವಂತಹ ಸ್ನೇಹಿತರಿಗೆ ಈ ತರ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ, ನೀವು ಬಳಸಿ, ನಾನು ಕೂಡ ಬಳಸಿದೀನಿ ಅಂತೇಳಿ ರೆಕಮೆಂಡ್ ಮಾಡಿ, ಅದ್ರ ಮುಖಾಂತರ ಒಂದು ಟೀಮ್ ನ ಬಿಲ್ಡ್ ಮಾಡಿ ತುಂಬಾ ಸುಲಭವಾಗಿ ಒಂದು ಪ್ಯಾಸಿವ್ ಇನ್ಕಮ್ ನ ಪಡೆಯುವಂತಹ ದಾರಿ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ನೇಹಿತರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗಿಗೂ, ಜಾಬ್ ಅಲ್ಲಿ ಓನ್ಲಿ ಇಂಡಿವಿಜುವಲ್ ಎಫರ್ಟ್ ಇರುತ್ತೆ, ನಿಮ್ಮ ಶ್ರಮಕ್ಕೆ ಮಾತ್ರ ನಿಮಗೆ ಆದಾಯ ಇರುತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಟೀಮ್ ವರ್ಕ್ಗೂ ಕೂಡ ಇನ್ಕಮ್ ಇರುತ್ತೆ. ನೀವು ಏನೊಂದು ಟೀಮ್ ಅಂತ ಬಿಲ್ಡ್ ಮಾಡಿರ್ತೀರಾ, ಆ ಟೀಮ್ ನಲ್ಲಿ ಏನ್ ಬಿಸ್ನೆಸ್ ಜನರೇಟ್ ಆಗುತ್ತೆ, ಏನ್ ಬಿಸ್ನೆಸ್ ಟರ್ನ್ ಓವರ್ ಕಂಪ್ನಿಗೆ ರೀಚ್ ಆಗುತ್ತೆ, ಆ ಒಂದು ಬಿಸ್ನೆಸ್ ವಾಲ್ಯೂಮಿಗೂ ನಿಮ್ಗೆ ಇನ್ಕಮ್ ಇರುತ್ತೆ. ಆ ಒಂದು ಇನ್ಕಮ್ ನೇ ಟೀಮ್ ವರ್ಕ್ ಇನ್ಕಮ್ ಅಂತ ಕರಿತೀವಿ ಸ್ನೇಹಿತರೆ. ಕ್ಲಿಯರ್? ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಯಾವುದೇ ಜಾಬ್ ಮಾಡ್ತಿರುವಂತ ವ್ಯಕ್ತಿಗೆ ಹೇಳಿದ್ರೆ ಆ ವ್ಯಕ್ತಿಗೆ ರಿಯಲೈಸ್ ಆಗುತ್ತೋ ಇಲ್ವೋ, ಜಾಬ್ ಗಿಂತ ಬೆಟರ್ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ.
ಆಗತ್ತಾ? ರಿಯಲೈಸೇಷನ್ ಆಗತ್ತಾ? ರಿಯಲೈಸೇಷನ್ ಆಗತ್ತಲ್ವಾ? ಎಸ್ ಆರ್ ನೋ? ಎಸ್. ಸೊ ಹಾಗಾಗಿನೇ ನಾನು ಹೇಳ್ತಿರುವಂತದ್ದು, ಯಾವಾಗ ನೀವು ಪ್ರತಿಯೊಬ್ಬ ಟೀಮ್ ಸದಸ್ಯರಿಗೆ ನಿಮ್ಮ ಟೀಮ್ ನಲ್ಲಿ ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು, ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ನಾವು ಇನ್ವಾಲ್ವ್ ಆಗ್ಬೇಕು, ಸೀರಿಯಸ್ ಆಗಿ ನಾವು ಬಿಸ್ನೆಸ್ ನ ಬಿಲ್ಡ್ ಮಾಡಬೇಕು, ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವು ಯಾಕೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಅವರು ಈ ಒಂದು ವ್ಯವಸ್ಥೆನ ಸೀರಿಯಸ್ ಆಗಿ ತಗೊಳ್ತಾರೆ. ನಾವು ಯಾಕೆ ಈ ಬಿಸ್ನೆಸ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಸಿದೆ ಆಯ್ತು ಅಂದ್ರೆ. ಸೊ 3ನೇ ಪಾಯಿಂಟಿಗೆ ಬರೋಣ. ಥರ್ಡ್ ಪಾಯಿಂಟ್, ಮೂರನೇ ಕಾರಣ ಯಾಕೆ ಈ ವ್ಯವಸ್ಥೆಯನ್ನ ಸೀರಿಯಸ್ ಆಗಿ ನಾವು ತಗೊಳ್ಬೇಕು ಅಥವಾ ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ವಿಚಾರವಾಗಿ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನಾವು ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಕರಿತೀವಿ. ಆಲ್ರೆಡಿ ನಾವು ಟ್ರೆಡಿಷನಲ್ ಬಿಸ್ನೆಸ್ಸಿಗೂ ಅಂಡ್ ಡೈರೆಕ್ಟ್ ಸೆಲ್ಲಿಂಗು ಇರುವಂತ ವ್ಯತ್ಯಾಸದಲ್ಲಿ ಮೊದಲನೇ ವ್ಯತ್ಯಾಸವನ್ನೇ ಈ ವ್ಯತ್ಯಾಸವನ್ನೇ ತಿಳ್ಕೊಂಡಿದ್ದು. ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ ಮಿನಿಮಮ್ 5 ಲಕ್ಷ ರೂಪಾಯಿ ಬಂಡವಾಳ ಬೇಕು, ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡಿದ್ರು ಆ ಒಂದು ಹಣಕ್ಕೆ ನಿಮ್ಗೆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಅಂದ್ರೆ ನೀವು ಶಾಪಿಂಗ್ ಮಾಡಿರ್ತೀರಾ, ನಿಮಗೆ ಅವಶ್ಯಕತೆ ಇರುವಂತ ಪದಾರ್ಥಗಳನ್ನ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಿಂದ ಖರೀದಿ ಮಾಡಿರ್ತೀರಾ. ಬಿಸ್ನೆಸ್ ಮಾಡೋದಕ್ಕೆ ಅಂತಾನೆ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರಲ್ಲ. ಕೊಟ್ಟಿರೋ ದುಡ್ಡಿಗೆ ವರ್ತಬಲ್ ಪ್ರಾಡಕ್ಟ್ ಸಿಕ್ಕಿರುತ್ತೆ. ಕಂಪ್ಲೀಟ್ ಬಿಸ್ನೆಸ್ ನಿಮಗೆ ಉಚಿತವಾಗಿ ಕಾಂಪ್ಲಿಮೆಂಟರಿ ಆಗಿ ಸಿಕ್ಕಿರುತ್ತೆ, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡದೆ. ಅದಕ್ಕೇನೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂತ ಕರೀತೀವಿ. ಇವತ್ತು ಯಾರಾದ್ರೂ ತುಂಬಾ ಸುಲಭವಾಗಿ ಜಾಸ್ತಿ ಬಂಡವಾಳ ಇಲ್ಲದೆ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇದೆ ಪ್ರಪಂಚದಲ್ಲಿ ಅಂತಂದ್ರೆ ಅದು ಒನ್ ಅಂಡ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅಂಡ್ 4ನೇ ಕಾರಣ ಯಾಕೆ ಈ ಒಂದು ವ್ಯವಸ್ಥೆನ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದು ವಿಚಾರವಾಗಿ, ಲಕ್ಸುರಿ ಲೈಫ್ ಸ್ಟೈಲ್ ಸಿಗತ್ತೆ ಇಲ್ಲಿ. ಜೀವನ ಶೈಲಿ ಅಂತ ಕರಿತೀವಿ ಸ್ನೇಹಿತರೆ. ಜೀವನ ಶೈಲಿ ಅಂತ ಅಂದ್ರೆ ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಹೇಗೆ ನಿಮ್ಮ ಲೈಫ್ ನ ಲೀಡ್ ಮಾಡ್ತೀರಾ, ಯಾವ ತರ ನೀವು ಲೈಫ್ ನ ಲೀಡ್ ಮಾಡ್ತೀರಾ ಅದನ್ನ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಅದನ್ನ ಲೈಫ್ ಸ್ಟೈಲ್ ಅಂತ ಕರಿತೀವಿ. ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನೀವು ಯಾವ ತರ ಲೈಫ್ ನ ಲೀಡ್ ಮಾಡ್ತೀರಾ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಬೆಂಗಳೂರಿಂದ ನೀವು ಚೆನ್ನೈಗೆ ಹೋಗ್ಬೇಕು. ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ನಿಮ್ಗೆ ಯಾವ ಯಾವ ವೇ ಇದೆ ಬೆಂಗಳೂರು ಟು ಚೆನ್ನೈಗೆ ಹೋಗೋದಕ್ಕೆ? ಒಂದು, ಬೆಂಗಳೂರಿಂದ ಚೆನ್ನೈಗೆ ಹೋಗುವಂತ ಬಸ್ಸಿಗೆ ನೀವು ಹೋಗಿ ಟ್ರಾವೆಲ್ ಮಾಡ್ಬೋದು. ಚಂದ್ರಕಾ ಸರ್ ಹೇಳ್ದಾಗೆ ಟ್ರೈನ್ ಅಲ್ಲಿ ಹೋಗಿ ಟ್ರಾವೆಲ್ ಮಾಡ್ಬೋದು. ಇನ್ನೊಂದು, ವೆರಿ ಗುಡ್ ಪ್ರಿಯಾ ಮೇಡಮ್, ಫ್ಲೈಟ್. ಕರೆಕ್ಟಾ? ಬೆಂಗಳೂರಿಂದ ಚೆನ್ನೈಗೆ ಹೋಗುವಾಗ ನೀವು 3 ವೇ ಅಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆ. ಮೊದಲನೇದು ಬಸ್, ಎರಡನೇದು ಟ್ರೈನ್, ಮೂರನೇದು ಫ್ಲೈಟ್. ವೆರಿ ಗುಡ್ ಚಂದ್ರಕಾ ಆನ್ಸರ್. ಇನ್ನೊಂದು ನಮ್ದೇ ಆದಂತ ಒಂದು ಓನ್ ವೆಹಿಕಲ್, ಅದು ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು. ಸೊ ಇದರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ ಜನರು ಅನ್ನುವಂಥದ್ದು ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ. ಯಾಕೆ ಎಲ್ರು ಫ್ಲೈಟ್ ಅನ್ನ ಸೆಲೆಕ್ಟ್ ಮಾಡಲ್ಲ? ಯಾಕೆ ಎಲ್ರು ಓನ್ ವೆಹಿಕಲ್ ನ ಸೆಲೆಕ್ಟ್ ಮಾಡಲ್ಲ? ಯಾಕೆ ಎಲ್ರು ಫ್ಲೈಟ್ ಅಲ್ಲಿ ಹೋಗಲ್ಲ? ಫ್ಲೈಟ್ ಅವೈಲೇಬಲ್ ಇದೆಯಾ ಇಲ್ಲ ಬೆಂಗಳೂರು ಟು ಚೆನ್ನೈ? ವೆರಿ ಗುಡ್ ಭಾಗ್ಯ ಮೇಡಮ್. ಅಮೌಂಟ್ ಪ್ರಾಬ್ಲಮ್ ಸರ್, ಹಣದ ಸಮಸ್ಯೆ. ಬಸ್ಸಿಗೆ ಹೋಲಿಸ್ಕೊಂಡ್ರೆ, ಟ್ರೈನಿಗೆ ಹೋಲಿಸ್ಕೊಂಡ್ರೆ, ಓನ್ ವೆಹಿಕಲ್ ಹೋಲಿಸ್ಕೊಂಡ್ರೆ ಫ್ಲೈಟ್ ಕಾಸ್ಟ್ಲಿ. ನೋಡಿ, ಅದನ್ನೇ ಲೈಫ್ ಸ್ಟೈಲ್ ಅನ್ನಂತ ಹೇಳುವಂಥದ್ದು ಸ್ನೇಹಿತರೆ. ನಾವು ಹಣ ಇಲ್ಲ ನಮ್ಮ ಹತ್ರ, ಅಥವಾ ಹಣ ನಮ್ಮ ಹತ್ರ ಕಡಿಮೆ ಇದೆ, ನಮ್ಮ ಆದಾಯ ಕಡಿಮೆ ಇದೆ, ನಮ್ಮ ಇನ್ಕಮ್ ಕಡಿಮೆ ಇದೆ ಅಂತ ಹೇಳಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಕಾಂಪ್ರಮೈಸ್ ಆಗ್ತೀವಲ್ಲ, ಆ ಕಾಂಪ್ರಮೈಸ್ ಲೈಫ್ ಏನಿದೆ ಅದೊಂದು ನಾರ್ಮಲ್ ಲೈಫ್ ಸ್ಟೈಲ್ ಸ್ನೇಹಿತರೆ. ಉದಾಹರಣೆಗೆ ಒಂದು ರೆಸ್ಟೋರೆಂಟಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ತುಂಬಾ ಚೀಪ್ ಅಂಡ್ ಬೆಸ್ಟ್ ರೆಸ್ಟೋರೆಂಟ್ ಇದೆ, ಒಳ್ಳೆ ಟೇಸ್ಟ್ ಇದೆ, ಬಟ್ ಚೀಪ್ ಅಂಡ್ ಬೆಸ್ಟ್. ಇನ್ನೊಂದು ಕಡೆ ತುಂಬಾ ಕಾಸ್ಟ್ಲಿ, ಒಂದು ಮಸಾಲೆ ದೋಸೆಗೆ 250-300 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ.
ಸೊ ಒಂದು 250-300 ರೂಪಾಯಿ ಇರುವಂತ ಮಸಾಲ ದೋಸೆ ಕೊಡುವಂತ ಒಂದು ರೆಸ್ಟೋರೆಂಟ್‌ಗೆ ಹೋಗುವಂತ ವಿಚಾರದಲ್ಲಿ ಅತಿ ಹೆಚ್ಚು ಜನ ಸೆಲೆಕ್ಟ್ ಮಾಡ್ಕೊಳ್ತಾರೋ, ಅಥವಾ ಒಂದು 70-60 ರೂಪೀಸ್‌ಗೆ ಇರುವಂತ ಒಂದು ಮಸಾಲ ದೋಸೆಯನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮೆಜಾರಿಟಿ ಜನ. ಮೆಜಾರಿಟಿ ಜನ 60-70 ರೂಪಾಯಿ ಮಸಾಲ ದೋಸೆನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾಕೆ? ಹಣದ ಸಮಸ್ಯೆ. ನೋಡಿ, ಲೈಫ್ ಸ್ಟೈಲ್ ಅಂತ ಅಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ನಾವು ಆಯ್ಕೆ ಮಾಡ್ಕೊಳ್ಳುವಾಗ, ಉದಾಹರಣೆಗೆ ಒಂದು ರೆಸ್ಟೋರೆಂಟ್‌ಗೆ ಹೋಗುವಂತ ವಿಚಾರದಲ್ಲಾಗಿರ್ಬೋದು, ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸಿಗೆ ಯಾವ ಮೋಡ್ ಆಫ್ ಟ್ರಾವೆಲಿಂಗ್‌ನ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ನಾವು ಉಳ್ಕೊಂಡಿರುವಂತ ಮನೆ, ಬಾಡಿಗೆ ಮನೆನಾ, ಲೀಸಲ್ಲಿ ಇದೀವ ಅಥವಾ ಸ್ವಂತ ಮನೇಲಿ ಇದೀವ, ಸ್ವಂತ ಮನೇಲಿ ಇದ್ರೂನು ಕೂಡ ಯಾವ ತರದ ಮನೆ ಒಳಗಡೆ ಇದೀವಿ, ಒಳಗಡೆ ಇಂಟೀರಿಯರ್ಸ್ ಏನಿದೆ, ನಾವು ಬಳಸುವಂತ ಫೋನ್ ಎಷ್ಟು ಅಮೌಂಟ್‌ದು ಫೋನ್, ಅಷ್ಟೆಲ್ಲ ಬಿಟ್ಬಿಡಿ. ತುಂಬಾ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಮಂತ್ಲಿ ರೀಚಾರ್ಜ್ ಮಾಡ್ಕೊಳ್ಳೇಬೇಕಾ ಪ್ರತಿಯೊಬ್ರು ಕೂಡ? ಮೊಬೈಲ್ ಫೋನಿಗೆ ಇಂಟರ್ನೆಟ್ ಯೂಸ್ ಮಾಡ್ಬೇಕು ಅಂದ್ರೆ ಫೋನ್ ಕಾಲ್‌ನ ಮಾಡ್ಬೇಕು ಅಂತಂದ್ರೆ, ಆ ರೀಚಾರ್ಜ್ ಮಾಡ್ಕೊಳ್ಳುವಾಗ್ಲೂ ಕೂಡ ನಮಗೆ 1 ವರ್ಷಕ್ಕೆ ಒಂದೇ ಸಲ ರೀಚಾರ್ಜ್ ಮಾಡ್ಕೊಳ್ಳುವಂತ ಅವಕಾಶ ಇದೆ. ಬಟ್ ಎಷ್ಟು ಜನ ಮಾಡ್ಕೊಳ್ತೀವಿ? 1 ವರ್ಷದ ಪೂರ್ತಿ ಒಂದೇ ಸಲ ರೀಚಾರ್ಜ್ ಮಾಡ್ಕೊಳ್ಳುವಂತದ್ದು. ಅಥವಾ ಮಂತ್ಲಿ ನಮಗೆ 1 ಜಿಬಿ, 1.5 ಜಿಬಿ, 2 ಜಿಬಿ ಪರ್ ಮಂತ್ ಪರ್ ಡೇ 2 ಜಿಬಿ ಪರ್ ಡೇ ಇರೋದನ್ನು ನಮಗೆ ಅವಕಾಶ ಇರುತ್ತೆ. ಬಟ್ ನಾವು ಯೋಚನೆ ಮಾಡ್ತೀವಿ. ಎಸ್ ಆರ್ ನೋ? 1 ಜಿಬಿದ್ ಮಾಡ್ಕೋಬೇಕಾ? 1.5 ಜಿಬಿದ್ ಮಾಡ್ಕೋಬೇಕಾ? 2 ಜಿಬಿದ್ ಮಾಡ್ಕೋಬೇಕಾ ಅಂತೇಳಿ. ಸೊ ಇವೆಲ್ಲಾ ವಿಚಾರಗಳು ಯಾಕೆ ಬರುತ್ತೆ ಅಂತಂದ್ರೆ, ನಮ್ಮ ಹತ್ರ ಹಣದ ಸಮಸ್ಯೆ ಇದ್ದಾಗ ನಮ್ಮ ಲೈಫ್ ಸ್ಟೈಲ್‌ನಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವಿ. ಹಣದ ಸಮಸ್ಯೆ ಇದ್ದಾಗ. ಬಟ್ ಒಂದ್ ಒಳ್ಳೆ ಆದಾಯ ಬರ್ತಾ ಇದೆ, ಒಂದ್ ಒಳ್ಳೆ ಇನ್ಕಮ್ ಬರ್ತಾ ಇದೆ, ಲ್ಯಾಕ್ಸ್ ಟುಗೆದರ್ ನಾವು ಇನ್ಕಮ್ ಮಾಡ್ತಾ ಇದೀವಿ ಅಂತಂದಾಗ, ನಮ್ಮ ಲೈಫ್ ಸ್ಟೈಲೇ ಬೇರೆ ಆಗತ್ತೆ ಸ್ನೇಹಿತರೆ. ಒಂದ್ ಪ್ಲೇಸಿಂದ ಇನ್ನೊಂದ್ ಪ್ಲೇಸಿಗೆ ಹೋಗುವಂತ ಸಂದರ್ಭದಲ್ಲಿ ನಮ್ದೇ ಓನ್ ವೆಹಿಕಲ್ ನಲ್ಲಿ ಒಬ್ರೇ ಹೋಗ್ತಾ ಇದ್ರೂನು ಕೂಡ ನಮ್ದೇ ಓನ್ ವೆಹಿಕಲ್ ನಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಒಂದು ರೆಸ್ಟೋರೆಂಟ್‌ಗೆ ಹೋದ್ರೆ ಮೆನು ಅಲ್ಲಿ ಅದರ ರೇಟ್ ನೋಡದೆ ನಮ್ಗೆ ಇಷ್ಟ ಇರುವಂತ ಫುಡ್ ಅನ್ನ ಆರ್ಡರ್ ಮಾಡ್ಕೊಂಡು ನಾವು ತಿನ್ನುವಂತಹ ಸ್ಟೇಜ್‌ಗೆ ರೀಚ್ ಆಗ್ತೀವಿ. ಎಸ್ ಆರ್ ನೋ? ಯಾವಾಗ? ನಮ್ಮ ಹತ್ರ ಒಳ್ಳೆ ಇನ್ಕಮ್ ಇದ್ದಾಗ, ಪ್ರತಿ ತಿಂಗಳು ನಾವು ಚೆನ್ನಾಗಿ ದುಡಿಮೆ ಮಾಡ್ತಿದ್ದಾಗ. ಎಸ್ ಆರ್ ನೋ? ಯಾವ್ದೋ ಒಂದು ವಸ್ತು, ಯಾವ್ದೋ ಒಂದು ಶಾಪಿಗೆ ಹೋಗಿರ್ತೀರಾ, ನಿಮ್ಗೆ ಇಷ್ಟ ಆಗತ್ತೆ. ಇಷ್ಟ ಆದ ತಕ್ಷಣನೇ ನೀವು ಅದ್ರ ರೇಟ್ ನೋಡದೆ ಖರೀದಿ ಮಾಡೋ ಲೆವೆಲ್‌ಗೆ ಯಾವಾಗ ನಾವ್ ಇರ್ತೀವಿ? ಒಳ್ಳೆ ಇನ್ಕಮ್ ಇದ್ದಾಗ. ಎಸ್ ಆರ್ ನೋ? ಸೊ ಅದನ್ನೇ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ನಮಗೆ ಇಷ್ಟ ಬಂದ ಹಾಗೆ ನಮಗೆ ಏನ್ ಬೇಕು ಅನ್ನೋದನ್ನ, ಅದರ ಹಣದ ವಿಚಾರವನ್ನ ಯೋಚನೆ ಮಾಡದೆ ಖರೀದಿ ಮಾಡುವಂತ ಒಂದು ಸ್ಟೇಜ್ ರೀಚ್ ಆಗೋದೇನಿದೆಯಲ್ಲ, ಅದನ್ನೇ ಒಂದು ಲಕ್ಸುರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಆ ತರದ ಒಂದು ಲೈಫ್ ಸ್ಟೈಲ್‌ನ ಲೀಡ್ ಮಾಡೋದಕ್ಕೆ ಅವಕಾಶ ಇದೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಯಾಕೆ? ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ಅವಕಾಶ ಇದೆ. ಅನ್ಲಿಮಿಟೆಡ್ ಇನ್ಕಮ್ ಆಪರ್ಚುನಿಟಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಈ ವ್ಯವಸ್ಥೆಯನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ಈ ಒಂದು ವ್ಯವಸ್ಥೆಯನ್ನ ನಾವು ಫುಲ್ ಫ್ಲೆಡ್ಜ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಇನ್ನು 5ನೇದು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದೆ. ಜಾಬಿಗೂ ಅಂಡ್ ಡೈರೆಕ್ಟ್ ಸೆಲ್ಲಿಂಗಿಗೂ ಇರುವಂತ ಒಂದು ಡಿಫರೆನ್ಸ್ ನಲ್ಲಿ ಆಕ್ಟಿವ್ ಇನ್ಕಮ್ ವರ್ಸಸ್ ಪ್ಯಾಸಿವ್ ಇನ್ಕಮ್ ಅಂತೇಳಿ. ಪ್ಯಾಸಿವ್ ಇನ್ಕಮ್‌ಗೆ ಇನ್ನೊಂದು ಹೆಸರು ರೆಸಿಡ್ಯೂಯಲ್ ಇನ್ಕಮ್ ಅಂತ ಹೇಳಿ. ರೆಸಿಡ್ಯೂಯಲ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು ಅಂತ ಹೇಳಿ ಆಲ್ರೆಡಿ ನಾವು ಚರ್ಚೆ ಮಾಡಿದೀವಿ. ನಾವು ಮಾಡ್ತಾ ಇದ್ರು, ಟ್ರಾವೆಲ್ ಮಾಡ್ತಾ ಇದ್ರು, ನಿದ್ದೆ ಮಾಡ್ತಾ ಇದ್ರು. ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆ. ನಾವೇನು ಕೆಲಸ ಮಾಡ್ತಾ ಇಲ್ಲ, ಆದ್ರೂ ಕೂಡ ನಮ್ಗೆ ದುಡ್ಡು ಬರ್ತಾ ಇದೆ ಅಂತಂದ್ರೆ ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಆ ಒಂದು ಪ್ಯಾಸಿವ್ ಇನ್ಕಮ್‌ನ ತಗೊಳ್ಳುವಂತ ಒಂದು ಅವಕಾಶ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮಗೆ ಕೊಡ್ತಾ ಇದೆ. ಇನ್ನು 6ನೇದು, ಈ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಜಾಬ್ ವರ್ಸಸ್ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಒಂದು ಪಾಯಿಂಟ್ ರೈಸ್ ಆಗತ್ತೆ. ಒಂದು ಒಳ್ಳೆ ಕೆಲಸ ಅಂತಂದ್ರೆ ಒಂದು ಒಳ್ಳೆ ಸಂಬಳ ಸಿಗ್ತಾ ಇದ್ರೆ ಅದನ್ನ ಒಂದು ಒಳ್ಳೆ ಕೆಲಸ ಅಂತ ಹೇಳ್ತೀವಿ. ಒಂದು ಒಳ್ಳೆ ಕೆಲಸ ಸಿಗ್ಬೇಕು, ಒಂದು ಒಳ್ಳೆ ಸಂಬಳ ಸಿಗುವಂತ ಕೆಲಸ ಸಿಗ್ಬೇಕು ಅಂತಂದ್ರೆ ಇವತ್ತು ಒಂದು ಒಳ್ಳೆ ಡಿಗ್ರಿ ಆಗಿರ್ಬೇಕು, ಒಳ್ಳೆ ಟ್ಯಾಲೆಂಟ್ ಇರ್ಬೇಕು, 3-4 ಭಾಷೆಗಳನ್ನ ಮಾತಾಡುವಂತ ಕೌಶಲ್ಯಗಳು ನಮ್ಮಲ್ಲಿ ಇರ್ಬೇಕು. ಆ ಟ್ಯಾಲೆಂಟ್, ಆ ಸ್ಕಿಲ್ಸ್ ಇದ್ದಾಗ ಮಾತ್ರ ನಮ್ಗೆ ಒಂದು ಒಳ್ಳೆ ಕೆಲಸ ಸಿಗೋದಕ್ಕೆ ಸಾಧ್ಯ. ಎಸ್ ಆರ್ ನೋ? ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಒಂದು ಸಾಧನೆ ಅಂತ ಮಾಡೋದಕ್ಕೆ, ಈ ವ್ಯವಸ್ಥೆಗೆ ಎಂಟರ್ ಆಗೋದಕ್ಕೆ, ಈ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಡಿಗ್ರಿ ಅವಶ್ಯಕತೆ ಇಲ್ಲ. ಯಾವುದೇ ಟ್ಯಾಲೆಂಟ್ ನ ಅವಶ್ಯಕತೆ ಇಲ್ಲ. ಯಾವುದೇ ಕೌಶಲ್ಯಗಳು ಇರ್ಬೇಕು ಅಂತಿಲ್ಲ. ಜಸ್ಟ್ 18 ವರ್ಷ ತುಂಬಿದ್ರೆ ಸಾಕು, ನೀವು ವ್ಯವಸ್ಥೆಯಲ್ಲಿ ಎಂಟರ್ ಆಗ್ಬೋದು.
ಬಟ್ ಜಸ್ಟ್ ಎಂಟರ್ ಆದ ತಕ್ಷಣ ನಿಮಗೆ ಡಿಗ್ರಿ ಇಲ್ಲದೆ, ಕ್ವಾಲಿಫಿಕೇಶನ್ ಇಲ್ಲದೆ, ಸ್ಕಿಲ್ಸ್ ಇಲ್ಲದೆ ಬರೀ ಒಳಗಡೆ ಬರ್ಬೋದು ಬಿಟ್ರೆ, ನೀವ್ ವ್ಯವಸ್ಥೆಯಲ್ಲಿ ಗೆಲ್ಲಬೇಕು, ಸಕ್ಸಸ್ ಆಗ್ಬೇಕು, ಒಳ್ಳೆ ದುಡ್ಡು ಮಾಡ್ಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಒಂದು ದಾರಿ. ಆ ಒಂದು ದಾರಿ ಯಾವುದು ಅಂತಂದ್ರೆ, ನೀವು ಈ ವ್ಯವಸ್ಥೆ ಬಗ್ಗೆ ಕಲಿಬೇಕು. ನೀವು ಈ ವ್ಯವಸ್ಥೆ ಬಗ್ಗೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಕಲಿಲೇಬೇಕು. ಕಲಿದೆ ಬೇರೆ ದಾರಿ ಇಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ದುಡ್ಡು ಮಾಡೋದಕ್ಕೆ, ಸಕ್ಸಸ್ ಆಗೋದಕ್ಕೆ, ಗೆಲ್ಲೋದಕ್ಕೆ. ನೀವು ಅಚೀವ್ಮೆಂಟ್ ಮಾಡ್ಬೇಕು, ನಿಮ್ಮನ್ನ ನಂಬ್ಕೊಂಡ್ ಬಂದಿರುವಂತಹ ಟೀಮ್ ಸದಸ್ಯರನ್ನ ಗೆಲ್ಲಿಸ್ಬೇಕು ಅಂತಂದ್ರೆ ಅದಕ್ಕೆ ಇರುವಂತ ಒಂದೇ ಒಂದು ವೇ. ಆ ವೇ ಯಾವುದು ಅಂತಂದ್ರೆ ಕಲಿಬೇಕು. ಲರ್ನಿಂಗ್ 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 ಕಲಿಬೇಕು, ಕಲಿಬೇಕು, ಕಲಿಲೇಬೇಕು. ಸರ್, ಕಲಿದೇನೆ ಈ ವ್ಯವಸ್ಥೆ ಬಗ್ಗೆ ಕಲಿದೆ, ಈ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ದೆ, ಈ ವ್ಯವಸ್ಥೆಯಲ್ಲಿ ಹೇಗೆ ಕೆಲಸ ಮಾಡ್ಬೇಕು, ಯಾವ ತರ ಟೀಮ್ ಬಿಲ್ಡ್ ಮಾಡ್ಬೇಕು, ಯಾವ ತರ ಟೀಮ್ ನ ಉಳಿಸ್ಕೊಳ್ಬೇಕು, ಕಟ್ಟಿರೋ ಟೀಮ್ ಅನ್ನ, ಇದು ಯಾವ್ದನ್ನು ಕಲಿದೆ ಯಾವ್ದಾದ್ರು ದಾರಿ ಇದೆಯಾ ಸರ್ ಅಂತ ನೀವು ಕೇಳಿದ್ರೆ, ಐ ಆಮ್ ವೆರಿ ಸಾರಿ, ಯಾವುದೇ ರೀತಿಯ ಆ ತರ ಶಾರ್ಟ್ ಕಟ್ ಗಳಿಲ್ಲ ಈ ವ್ಯವಸ್ಥೆ ಒಳಗಡೆ. ದೇರ್ ಇಸ್ ನೋ ಶಾರ್ಟ್ ಕಟ್. ಅದಕ್ಕೇನೆ ನಾನು ನಿಮ್ಗೆ ನಿನ್ನೆ ಒಂದು ಪಾಯಿಂಟ್ ಅನ್ನ ಕ್ಲಿಯರ್ ಮಾಡಿದ್ದು, ಈ ವ್ಯವಸ್ಥೆ ಒಳಗಡೆ ನೀವು ಜಾಯಿನ್ ಆಗಿದ್ದ ದಿನದಿಂದ ಕನಿಷ್ಠ 1 ವರ್ಷ ಅಂತ ಹೇಳಿ ಕಲಿಯೋದಕ್ಕೇನೆ ನೀವು ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ಸ್ಪೆಂಡ್ ಮಾಡ್ಬೇಕು. ಎಷ್ಟು ನೀವು ಕಲಿತೀರೋ ಅಷ್ಟು ನೀವು ಆದಾಯ ಮಾಡ್ತೀರಾ. ಎಷ್ಟು ನೀವು ಕಲಿಯೋದಕ್ಕೆ ಟೈಮ್ ನ ಸ್ಪೆಂಡ್ ಮಾಡ್ತೀರೋ ಅಷ್ಟು ಅಮೌಂಟ್ ನಿಮ್ಗೆ ಡಬಲ್ ಆಗಿ, ತ್ರಿಬಲ್ ಆಗಿ ರಿಟರ್ನ್ ಬರುತ್ತೆ ಈ ವ್ಯವಸ್ಥೆ ಮುಖಾಂತರ. ಯಾರು ಕಲಿಕೆಗೆ ಅತಿ ಹೆಚ್ಚು ಪ್ರಯಾರಿಟಿ ಕೊಟ್ಟಿದ್ದಾರೆ, ಯಾರು ಒಂದು ಕಲಿಕೆಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ, ಅವರೇನೆ ಸ್ನೇಹಿತರೆ ಈ ಒಂದು ವ್ಯವಸ್ಥೆ ಒಳಗಡೆ ಹಣ ಮಾಡ್ತಿರೋದು, ದುಡ್ಡು ಮಾಡ್ತಿರೋದು, ಗೆಲ್ತಾ ಇರೋದು, ಸಕ್ಸಸ್ ಆಗ್ತಿರೋದು. ಇವತ್ತು ನಿಮಗೂ ಕೂಡ ಹಣ ಮಾಡುವಂತ ಒಂದು ಬಯಕೆ ಇದೆಯಾ ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ? ನೀವು ಕೂಡ ಸಾಧನೆ ಮಾಡಿ ಸಾಧಕರಾಗ್ಬೇಕಾ? ನಿಮ್ಗೂ ಕೂಡ ಒಂದು ವೇದಿಕೆ ಅಂತ ಕ್ರಿಯೇಟ್ ಆಗಿ, ಆ ವೇದಿಕೆಯ ಮುಂದೆ ಸಾವಿರಾರು ಜನ ನಿಮ್ಮ ಒಂದು ಸಾಧನೆಯನ್ನ ಅಪ್ರಿಶಿಯೇಟ್ ಮಾಡುವಂತ ದಿನ ಬರ್ಬೇಕಾ ನಿಮ್ಮ ಕಂಪನಿ ಒಳಗಡೆ? ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಫಾರಿನ್ ಟ್ರಿಪ್ ಗೆ ಕರ್ಕೊಂಡು ಹೋಗ್ಬೇಕಾ? ಕ್ರೂಸ್ ಟ್ರಿಪ್ ಗೆ ಕರ್ಕೊಂಡು ಹೋಗ್ಬೇಕಾ? ನೀವು ಬಯಸಿದಂತ ಮನೆ, ನೀವು ಬಯಸಿದಂತ ಕಾರು, ನೀವು ಬಯಸಿದಂತ ಬೈಕ್ ಖರೀದಿ ಮಾಡ್ಬೇಕಾ? ನೀವು ಕೂಡ ಶ್ರೀಮಂತರಾಗ್ಬೇಕಾ? ನಿಜವಾಗ್ಲೂ ಆಗ್ಬೇಕು ಅಂತ ಅಂದ್ರೆ ಒಂದನ್ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ನಾನು ಈ ವ್ಯವಸ್ಥೆ ಬಗ್ಗೆ 100% ಕಲಿಬೇಕು, ಈ ವ್ಯವಸ್ಥೆಗೆ ಪೂರ್ತಿ ತಿಳ್ಕೊಳ್ಬೇಕು ಅಂತೇಳಿ ಇವತ್ತು ಮೈಂಡ್ ಸೆಟ್ ಮಾಡಿ ಸ್ನೇಹಿತರೆ. ಯಾವಾಗ ನೀವು ವ್ಯವಸ್ಥೆ ಬಗ್ಗೆ 100% ಕಲ್ತ್ಕೊಳ್ತಿರೋ ಆವಾಗ್ಲೇ ನಿಮ್ಗೆ ನಿಜವಾದ ಅರ್ನಿಂಗ್ ಶುರುವಾಗುವಂಥದ್ದು, ನಿಜವಾದ ಇನ್ಕಮ್ ಶುರುವಾಗುವಂಥದ್ದು. ಒಬ್ಬ ವ್ಯಕ್ತಿಯನ್ನ ಹೇಗ್ ಮಾತಾಡಿಸ್ಬೇಕು, ಹೇಗ್ ಪರಿಚಯ ಮಾಡ್ಕೊಳ್ಬೇಕು, ಯಾವ ತರ ಪ್ರೆಸೆಂಟೇಶನ್ ಕೊಡ್ಬೇಕು, ಯಾವ ತರ ನಿಮ್ಮ ಡ್ರೆಸ್ ಕೋಡ್ ಇರಬೇಕು, ಸಣ್ಣ ಸಣ್ಣ ವಿಚಾರದಿಂದ ಹಿಡಿದು ನೀವು ಕಲಿಬೇಕಾಗುತ್ತೆ ಸ್ನೇಹಿತರೆ. ಅವಾಗ ಮಾತ್ರ ಇದರಲ್ಲಿ ಒಂದು ಇನ್ಕಮ್ ನ ನೀವು ನೋಡೋದಕ್ಕೆ ಸಾಧ್ಯ, ಒಂದು ಬಿಗ್ ಇನ್ಕಮ್ ನ ನೋಡೋದಕ್ಕೆ ಸಾಧ್ಯ. ಎಸ್, 7th ರೀಸನ್, 7ನೇ ಕಾರಣ ನಾವು ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗಬೇಕು ಅಂತ ಅಂದ್ರೆ ನಾವು ಈ ವ್ಯವಸ್ಥೆಯಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡಬೇಕು. ಈ ವ್ಯವಸ್ಥೆಯಲ್ಲಿ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಸಿಗತ್ತೆ. ಫೈನಾನ್ಷಿಯಲ್ ಫ್ರೀಡಮ್ ಅಂತ ಅಂದ್ರೆ ಏನು? ಆರ್ಥಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ನೀವು ಹಂತವಾಗಿ ಟೀಮ್ ಬಿಲ್ಡ್ ಮಾಡ್ತಾ, ಟೀಮ್ ನ ಗ್ರೋ ಮಾಡ್ತಾ ಹೋಗ್ತಾ ಹೋದಾಗೆ ಒಂದು ಟೈಮ್ ನಲ್ಲಿ ಯಾವ ತರ ಆಗಿರುತ್ತೆ ಅಂತಂದ್ರೆ, ನೀವು ಕೆಲಸ ಮಾಡೋದೇ ಬೇಕಾಗಿಲ್ಲ, ನೀವು ವರ್ಕ್ ಮಾಡೋದೇ ಬೇಕಾಗಿಲ್ಲ, ಟೀಮ್ ವರ್ಕ್ ಆಗ್ತಾ ಇರುತ್ತೆ. ಆ ಟೀಮ್ ವರ್ಕ್ ಇಂದ ನಿಮ್ಗೆ ಇನ್ಕಮ್ ಬರ್ತಿರುತ್ತೆ. ಆಲ್ರೆಡಿ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಹೇಳಿ ತಿಳ್ಕೊಂಡ್ವಿ. ಆ ತರದೊಂದು ಇನ್ಕಮ್ ನಿಮಗೆ ತಿಂಗಳಿಗೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಬರ್ತಾ ಇದೆ ಅಂತಂದ್ರೆ ನಿಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ? ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಜಸ್ಟ್ ದೃಷ್ಟೀಕರಣ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೇನೆ ಮೈಂಡ್ ನಲ್ಲಿ ಒಂದು ಪಾಯಿಂಟ್ ನ ಇನ್ಪುಟ್ ಮಾಡಿ. ನಿಮ್ಗೆ ಈ ವ್ಯವಸ್ಥೆ ಮುಖಾಂತರ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ, ನೀವು ಕೆಲಸ ಮಾಡ್ತಿರುವಂತ ಸಂಸ್ಥೆ ಮುಖಾಂತರ ನಿಮ್ಗೆ ತಿಂಗಳಿಗೆ ನಿಮ್ಮ ಟೀಮ್ ನಿಂದ ಟೀಮ್ ವರ್ಕ್ ಆಗೋದ್ರ ಮುಖಾಂತರ ತಿಂಗಳಿಗೆ 2 ರಿಂದ 3 ಲಕ್ಷ ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಹೇಗಿರುತ್ತೆ? ಪ್ರತಿ ತಿಂಗಳು ನಿಮಗೆ 3 ಲಕ್ಷ, 4 ಲಕ್ಷ ರೂಪಾಯಿ ಕ್ರೆಡಿಟ್ ಆಗ್ತಾ ಇದೆ ಎವ್ರಿ ಮಂತ್. ಹೇಗಿರುತ್ತೆ? ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಬಹುದಾ?
ಸೂಪರ್ ಆಗಿರುತ್ತಲ್ಲ. ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬಹುದು ಅಂತ ಹೇಳಿ ಪ್ರಿಯಾ ಮೇಡಮ್ ಹೇಳ್ತಾ ಇದ್ದಾರೆ. ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿ ಪಾಟೀಲ್ ಸರ್ ಹೇಳ್ತಾ ಇದ್ದಾರೆ. ಸೂಪರ್ ಆಗಿರುತ್ತೆ ಅಂತ ಹೇಳಿ ತುಂಬಾ ಜನರು ರಿಪ್ಲೈ ಮಾಡ್ತಿದ್ದೀರಾ. ಕರೆಕ್ಟಾ? ತುಂಬಾ ಖುಷಿಯಾಗಿ ಲೈಫ್ ನ ಲೀಡ್ ಮಾಡಬಹುದು ಅಂತ ಹೇಳಿ ವಿನುತಾ ಮೇಡಮ್ ಹೇಳ್ತಾ ಇದ್ದಾರೆ. ಭಾಗ್ಯ ಮೇಡಮ್ ಹೇಳ್ತಾ ಇದಾರೆ ಸರ್ ನಮ್ದೆಲ್ಲ ಕಮಿಟ್ಮೆಂಟ್ ದೂರ ಮಾಡ್ಕೊಳ್ಬಹುದು ಸರ್. ಎವ್ರಿ ಮಂತ್ 3 lakhs ಬರ್ತಾ ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ. ಏನೇನೆಲ್ಲ ನೀವು ಶಾಪಿಂಗ್ ಮಾಡ್ಬೋದು, ಏನೇನೆಲ್ಲ ಮನೆಗೆ ಖರೀದಿ ಮಾಡ್ಬೋದು. ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಗಳು ಏನೇನಿದಾವೆ ಎಲ್ಲ ಹೇಗೆ ಅದನ್ನ ಸರಿಪಡಿಸ್ಕೊಳ್ಬಹುದು. ಜಸ್ಟ್ ಇಮ್ಯಾಜಿನ್ ಮಾಡಿ. ಸಖತ್ತಾಗಿರುತ್ತಲ್ಲ ಆ ಒಂದು ದಿನ ನಮ್ ಲೈಫ್ ನಲ್ಲಿ ನಮ್ಗಳಿಗೆ ಬಂದ್ರೆ. ಆ ಒಂದು ದಿನ ಏನಿದೆಯಲ್ಲ ಅದು ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನ ಪಡೆದಂತ ದಿನ. ನಿಮ್ ಲೈಫ್ ಅನ್ನ ನೀವ್ ಹೇಗ್ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಬೋದು. ನೀವ್ ಹೇಗ್ ಬೇಕಾದ್ರೂನು ಆ ಲೈಫ್ ನ ಎಂಜಾಯ್ ಮಾಡ್ಬೋದು. ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ನೀವು ಒಂದು ಕಾನ್ಫಿಡೆಂಟ್ ಆಗಿ ಆ ಸಮಸ್ಯೆನ ಬಗೆಹರಿಸಬಹುದು. ಯಾಕಂತಂದ್ರೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರಾ. ನೀವು ಕೆಲಸ ಮಾಡಿ ಬಿಡಿ ನಿಮ್ಗೆ ಟೀಮ್ ವರ್ಕ್ ಇಂದ ಎವ್ರಿ ಮಂತ್ 3 lakh rupees ಬರ್ತಾ ಇರುತ್ತೆ. ಲೈಫ್ ಸಖತ್ತಾಗಿರುತ್ತಲ್ಲ. ಎಸ್ ಆರ್ ನೋ? ಸೊ ಆ ಒಂದು ದಿನವನ್ನ ನೀವು ಇಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಅದನ್ನೇ ನಾವು ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ ಈ ವ್ಯವಸ್ಥೆ ಮುಖಾಂತರ ಅನ್ನೋ ಒಂದು ಪಾಯಿಂಟ್ ಅನ್ನು ನಾನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಇನ್ನು 8ನೇ ಪಾಯಿಂಟ್ ಏನು ಅಂತಂದ್ರೆ, ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. ನೀವು ಯಾವುದೇ ಬಿಸ್ನೆಸ್ ತಗೊಳ್ಳಿ, ಆ ಬಿಸ್ನೆಸ್ ನಲ್ಲಿ ಇಂಡಿವಿಜುವಲ್ ಎಫರ್ಟ್ ಇರುತ್ತೆ. ತುಂಬಾನೇ ಕಾಂಪಿಟೇಷನ್ ಇರುತ್ತೆ. ನೀವು ಗೆಲ್ಲಬೇಕು ಅಂತ ಅಂದ್ರೆ ತುಂಬಾನೇ ಕಾಂಪಿಟೇಷನ್ ಎದುರಿಸಿ ನೀವು ಒಂದು ಬಿಸ್ನೆಸ್ ನಲ್ಲಿ ವಿನ್ ಆಗ್ಬೇಕಾಗತ್ತೆ. ಬಟ್ ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ಗಮನಿಸಿ, ನಿಮ್ಮನ್ನ ಗೆಲ್ಲಿಸಬೇಕು ಅಂತಾನೆ ನಿಮ್ಮ ಲೀಡರ್ಸ್ ಗಳು ನಿಮ್ಗೆ ನಾಲೆಡ್ಜ್ ನ ಪಾಸ್ ಮಾಡ್ತಿರ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ, ನಿಮ್ಗೆ ಫೀಲ್ಡ್ ನಲ್ಲಿ ಬಂದು ಹೆಲ್ಪ್ ಮಾಡ್ತಿರ್ತಾರೆ. ಎಸ್ ಆರ್ ನೋ? ಯಾಕೆ ನಿಮ್ಮ ಲೀಡರ್ಸ್ ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ? ಈ ವ್ಯವಸ್ಥೆಯಲ್ಲಿ ಮಾತ್ರ ಆತರ ನೀವು ನೋಡೋದಕ್ಕೆ ಸಾಧ್ಯ. ಇನ್ ಯಾವುದೇ ಬಿಸ್ನೆಸ್ ನಲ್ಲಿ ನೀವು ಗಮನಿಸಿದ್ರೆ ನಿಮ್ಗೆ ಆ ತರದ ಹೆಲ್ಪ್ ಸಿಗಲ್ಲ. ನೀವು ಗಮನಿಸಿದ್ರೆ ನಿಮ್ಮ ಲೀಡರ್ಸ್ ಗಳು ನಿಮಗೆ ಕಾಲ್ ಮಾಡಿ ಇವತ್ತೇನ್ ಕೆಲಸ ಮಾಡಿದ್ರಿ, ಇವತ್ತೇನ್ ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ಇನ್ವಿಟೇಷನ್ ಮಾಡಿದೀರಾ, ಎಷ್ಟು ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ, ಎಷ್ಟು ಜನಕ್ಕೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ರೀಚ್ ಮಾಡಿದೀರಾ, ಇವತ್ತು ಏನೇನ್ ಕೆಲಸ ಆಯ್ತು, ಈ ತರ ಫೋನ್ ಮಾಡಿ ನಿಮಗೆ ಫಾಲೋ ಅಪ್ ಮಾಡ್ಕೊಳ್ತಾರೆ. ಏನಕ್ಕೆ ಹಂಗ್ ಮಾಡ್ತಾರೆ? ಅದರಿಂದ ಅವ್ರಿಗೇನ್ ಲಾಭ? ಸ್ನೇಹಿತರೆ, ಈ ಒಂದು ವ್ಯವಸ್ಥೆಯ ಬ್ಯೂಟಿನೇ ಏನು ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್‌ದು ಒಂದು ಸ್ಪೆಷಾಲಿಟಿನೇ ಏನು ಅಂತಂದ್ರೆ, ನಾವು ಬೆಳಿಬೇಕು ಅಂದ್ರೆ ಇನ್ನೊಬ್ರನ್ನ ಬೆಳೆಸಲೇಬೇಕು. ಇನ್ನೊಬ್ಬರಿಗೆ ಇನ್ಕಮ್ ಕೊಡ್ಸೋದ್ರ ಮುಖಾಂತರ ನಮಗೆ ಇನ್ಕಮ್ ಬರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ. ನಿಮಗೆ ನಿಮ್ಮ ಆದಾಯ ಜಾಸ್ತಿ ಆಗ್ಬೇಕಾ? ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕಾ? ಇವತ್ತೇನ್ ಇನ್ಕಮ್ ನೀವು ಪಡಿತಾ ಇದ್ದೀರಾ, ಆ ಇನ್ಕಮ್ ಡಬಲ್ ಆಗ್ಬೇಕಾ? ಟ್ರಿಬಲ್ ಆಗ್ಬೇಕಾ? ಲ್ಯಾಕ್ಸ್ ಟುಗೆದರ್ ಆಗ್ಬೇಕಾ? ಅದಕ್ಕಿರೋದು ಒಂದೇ ಒಂದು ವೇ. ನಿಮ್ಮನ್ನ ನಂಬಿ ಬಂದಂತಹ ಟೀಮ್ ಮೆಂಬರ್ಸ್ ಗಳೇನಿದ್ದಾರೆ, ಟೀಮ್ ಸದಸ್ಯರಂತ ಯಾರಿದ್ದಾರೆ, ಅವ್ರುಗಳ ಇನ್ಕಮ್‌ನ ಜಾಸ್ತಿ ಮಾಡೋದಕ್ಕೆ ನೀವು ವರ್ಕ್ ಮಾಡ್ಬೇಕು. ಕ್ಲಿಯರ್? ಉದಾಹರಣೆಗೆ ನಿಮಗೆ ಒಂದು ₹1,000 ಇದೆ ಇನ್ಕಮ್ ಅಂತ ಅಂದ್ರೆ, ನಿಮ್ ಕೆಳಗಡೆ ಇರುವಂತಹ ನಿಮ್ಮ ಟೀಮ್ ಮೆಂಬರ್ಸ್‌ಗೆ ಒಂದು ₹500 ಇನ್ಕಮ್ ಬರ್ತಿರತ್ತೆ ಅಂತ ಹೇಳಿ. ಈಗ ನಿಮಗೆ ಬರ್ತಿರುವಂತ ₹1,000ನ ನೀವು 2,000 ಮಾಡ್ಕೊಳ್ಬೇಕು ನಿಮ್ ಕಂಪನಿಯಿಂದ ಅಂತಂದ್ರೆ ನೀವೇನ್ ಮಾಡ್ಬೇಕು? ಸಿಂಪಲ್. ನಿಮ್ಮ ಟೀಮ್ ಮೆಂಬರ್ಸ್‌ನಲ್ಲಿ ಮೇನ್ ಏನಿದಾರಲ್ಲ, ಅವ್ರುಗಳಿಗೆ ₹500 ಬರ್ತಿರುವಂತ ಇನ್ಕಮ್‌ನ ₹1,000 ಬರೋ ತರ ಮಾಡ್ಬೇಕು. ನಿಮ್ಮ ಇನ್ಕಮ್ 5,000 ಆಗ್ಬೇಕಾ? ನಿಮ್ಮ ಟೀಮ್‌ನಲ್ಲಿರುವಂತಹ ಮೇನ್ ಲೀಡರ್ಸ್ ಏನಿರ್ತಾರೆ, ನಿಮಗೆ ಕೀ ಲೀಡರ್ಸ್ ಅಂತ ಏನ್ ಕರಿತೀವಿ. ಅಂದ್ರೆ ನಿಮ್ಮನ್ನ ಹೊರತುಪಡಿಸಿ ಇಮಿಡಿಯೇಟ್‌ಲಿ ನಿಮ್ಮ ಜವಾಬ್ದಾರಿಯನ್ನ ತಗೊಳ್ಳುವಂತವ್ರು ಟೀಮ್‌ನ ಗ್ರೋ ಮಾಡೋದಕ್ಕೆ ನಿಮ್ ತರನೇ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರುವಂತಹ ಕೆಲವು ಲೀಡರ್ಸ್ ಗಳು ಏನಿರ್ತಾರಲ್ಲ, ಅವರ ಇನ್ಕಮ್‌ನ ಇನ್ಕ್ರೀಸ್ ಮಾಡ್ಬೇಕು. ವೆರಿ ಗುಡ್ ವಿನಿತಾ ಮೇಡಮ್. ಫ್ರಂಟ್ ಲೈನ್ ಲೀಡರ್ಸ್ ಅಂತ ಕರಿತೀವಿ. ನಿಮ್ಮನ್ನ ಬಿಟ್ರೆ ಇಮಿಡಿಯೇಟ್‌ಲಿ
ಯಾರು ಜವಾಬ್ದಾರಿ ತಗೊಳ್ತಾರೆ ಆ ಲೀಡರ್ಸ್ ನ ಕೀ ಲೀಡರ್ಸ್ ಅಂತಾನೂ ಕೂಡ ನಾವು ಕರಿತೀವಿ, ಫ್ರಂಟ್ ಲೈನ್ ಲೀಡರ್ಸ್ ಅಂತಾನೂ ನಾವು ಕರಿತೀವಿ. ಅಥವಾ ಡೈರೆಕ್ಟ್ ಪಾರ್ಟ್ನರ್ಸ್, ನಿಮ್ಮ ಇಮಿಡಿಯೇಟ್ ಯಾರು ಜೊತೆಲಿ ನಿಂತು ನಿಮ್ ಜೊತೆ ಬಿಸ್ನೆಸ್ ಬಿಲ್ಡ್ ಮಾಡ್ತಾ ಇದಾರಲ್ಲ ಅವ್ರನ್ನ ಡೈರೆಕ್ಟ್ ಪಾರ್ಟ್ನರ್ಸ್ ಅಂತಾನು ಕರಿತೀವಿ, ಫ್ರಂಟ್ ಲೈನ್ ಲೀಡರ್ಸ್ ಅಂತಾನು ಕರಿತೀವಿ, ಅಥವಾ ಕೀ ಲೀಡರ್ಸ್ ಅಂತಾನು ಕರಿತೀವಿ. ನಮ್ಮ ಇನ್ಕಮ್ ಜಾಸ್ತಿ ಆಗ್ಬೇಕಾ, ನಮ್ಮ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಏನಿದ್ದಾರೆ ಅಥವಾ ಡೈರೆಕ್ಟ್ ಪಾರ್ಟ್ನರ್ಸ್ ಅಂತ ಏನಿದ್ದಾರೆ ಅಥವಾ ಕೀ ಲೀಡರ್ಸ್ ಅಂತ ಏನಿದ್ದಾರೆ ಅವರುಗಳ ಆದಾಯವನ್ನ ನಾವು ಜಾಸ್ತಿ ಮಾಡ್ಬೇಕು. ಈ ಒಂದು ಸ್ಟ್ರಾಟಜಿ ನಿಮಗೆ ತುಂಬಾನೇ ಮೈಲೇಜ್ ಕೊಡುತ್ತೆ, ತುಂಬಾನೇ ನಿಮ್ನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಸ್ನೇಹಿತರೆ. ತುಂಬಾ ಜನರು ಎಡುವುದೇ ಇಲ್ಲಿ. ಫ್ರಂಟ್ ಲೈನ್ ಲೀಡರ್ಸ್ ಇನ್ಕಮ್ ಏನಾದ್ರೂ ಆಗ್ಲಿ, ನನ್ನ ಇನ್ಕಮ್ ಮಾತ್ರ ಜಾಸ್ತಿ ಆಗ್ಬೇಕು. ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಪಾಸಿಬಲ್? ಹಂಗಾಗೋದಕ್ಕೆ ಸಾಧ್ಯತೆ ಇದೆಯಾ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ? ನನ್ನ ಫ್ರಂಟ್ ಲೈನ್ ಲೀಡರ್ಸ್ ಗಳದು ಇನ್ಕಮ್ ಏನಾದ್ರೂ ಆಗ್ಲಿ, ಅವ್ರಿಗೆ ಇನ್ಕಮ್ ಬರ್ಲಿ ಬಿಡ್ಲಿ, ನನ್ನ ಇನ್ಕಮ್ ಮಾತ್ರ ಲ್ಯಾಕ್ಸ್ ಟುಗೆದರ್ ಇರಬೇಕು, ನಾನ್ ಲಕ್ಸುರಿ ಲೈಫ್ ನ ಲೀಡ್ ಮಾಡಬೇಕು, ನನ್ನೆಲ್ಲ ಕನಸುಗಳು ನನ್ಸಾಗ್ಬೇಕು. ಈ ತರ ಈ ವ್ಯವಸ್ಥೆ ಒಳಗಡೆ ಸಾಧ್ಯತೆ ಇದೆಯಾ? ಈಗ ನೀವು ಕೇಳ್ಕೊಳ್ಳಿ, ನೀವು ನಿಮ್ಮ ಫ್ರಂಟ್ ಲೈನ್ ಲೀಡರ್ಸ್ ಗಳದು ಇನ್ಕಮ್ ನ ಜಾಸ್ತಿ ಮಾಡೋದಕ್ಕೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ, ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀರಾ? ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ. ಆ ವಿಚಾರದಲ್ಲಿ ನೀವು ಇನ್ನೂ ಏನಾದ್ರೂ ಮೈಂಡ್ ಸೆಟ್ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಆ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಈ ವ್ಯವಸ್ಥೆ ಒಳಗಡೆ. ನಿಮ್ಮ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಏನಿದ್ದಾರೆ ಅವರ ಆದಾಯವನ್ನ ನೀವು ಜಾಸ್ತಿ ಮಾಡದೆ ನಿಮ್ಮ ಆದಾಯವನ್ನ ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ನನ್ನ ಇನ್ಕಮ್ ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ನನ್ನ ಫ್ರಂಟ್ ಲೈನ್ ಲೀಡರ್ಸ್ ಗಳದು ಆದಾಯವನ್ನ ಜಾಸ್ತಿ ಮಾಡ್ಬೇಕು. ನೋಟ್ ಮಾಡ್ಕೊಳ್ತೀರಾ ಡೈರಿಯಲ್ಲಿ? ನೋಟ್ ಮಾಡ್ಕೊಳ್ಳಿ ಡೈರಿಯಲ್ಲಿ. ನನ್ನ ಸಂಸ್ಥೆಯಲ್ಲಿ, ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಸಂಸ್ಥೆಯಲ್ಲಿ, ನನ್ನ ಡೈರೆಕ್ಟ್ ಸೆಲ್ಲಿಂಗ್ ಸಂಸ್ಥೆಯಲ್ಲಿ ನನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಲು ಅಥವಾ ನನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬೇಕೆಂದರೆ ನನ್ನ ಡೈರೆಕ್ಟ್ ಅಥವಾ ಫ್ರಂಟ್ ಲೈನ್ ಲೀಡರ್ಸ್ ಗಳ ಆದಾಯವನ್ನು ಜಾಸ್ತಿ ಮಾಡಬೇಕು. ನನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬೇಕೆಂದರೆ ನನ್ನ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳಬೇಕೆಂದರೆ ನನ್ನ ಫ್ರಂಟ್ ಲೈನ್ ಲೀಡರ್ಸ್ ಗಳ ಆದಾಯವನ್ನು ಜಾಸ್ತಿ ಮಾಡಬೇಕು. ಇದು ನನ್ನ ಜವಾಬ್ದಾರಿ. ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕ್ಲಿಯರ್? ನೋಟ್ ಮಾಡಿ ಆಯ್ತಾ? ನನ್ನ ಸಂಸ್ಥೆಯಲ್ಲಿ ನನ್ನ ಆದಾಯ ಜಾಸ್ತಿ ಆಗಬೇಕೆಂದರೆ ನನ್ನ ಫ್ರಂಟ್ ಲೈನ್ ಲೀಡರ್ಸ್ ಗಳ ಆದಾಯವನ್ನು ಜಾಸ್ತಿ ಮಾಡಬೇಕು. ಇದೇ ವಿಚಾರವನ್ನ ನಿಮ್ಮ ಫ್ರಂಟ್ ಲೈನ್ ಲೀಡರ್ಸ್ ಗಳಿಗೂ ಹೇಳಿ. ನೋಡಪ್ಪ, ನಿನ್ನ ಆದಾಯ ಜಾಸ್ತಿ ಆಗ್ಬೇಕು ಅಂದ್ರೆ ನಿನಗೆ ಫ್ರಂಟ್ ಲೈನ್ ಲೀಡರ್ಸ್ ಅಂತ ಇರ್ತಾರಲ್ಲ ಅವ್ರಗಳದ ಆದಾಯ ನೀನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ. ಮತ್ತೆ ಹೇಗೆ ಅವರ ಫ್ರಂಟ್ ಲೈನ್ ಲೀಡರ್ಸ್ ಗಳಿಗೆ ಹೇಳ್ಕೊಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ತಮ್ಮ ಫ್ರಂಟ್ ಲೈನ್ ಲೀಡರ್ಸ್ ಗಳ ಇನ್ಕಮ್ ಜಾಸ್ತಿ ಮಾಡೋದಕ್ಕೆ ವರ್ಕ್ ಮಾಡಿದ್ದೇ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರ ಆದಾಯ ಜಾಸ್ತಿ ಆಗೇ ಆಗತ್ತೆ. ಪ್ರತಿಯೊಬ್ಬರ ಆದಾಯ ಜಾಸ್ತಿ ಆಗೇ ಆಗತ್ತೆ. ನೋಡಿ ಯಾವ್ದರ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತೇಳಿ. ಈ ಒಂದು ವ್ಯವಸ್ಥೆ ಒಳಗಡೆ ಸಖತ್ ಪಾಯಿಂಟ್ ಏನಂದ್ರೆ ನಾವ್ ಬೆಳಿಬೇಕು ಅಂದ್ರೆ ಇನ್ನೊಬ್ರನ್ನ ಬೆಳೆಸ್ಬೇಕು, ಇನ್ನೊಬ್ರನ್ನ ಗ್ರೋ ಮಾಡಿಸ್ಬೇಕು, ಇನ್ನೊಬ್ರನ್ನ ಗೆಲ್ಲಿಸ್ಬೇಕು. ಅದಕ್ಕೆ ಇದನ್ನ ವಿನ್ ವಿನ್ ಸಿಚುಯೇಷನ್ ಅಂತ ಕರಿತೀವಿ. ವಿನ್ ವಿನ್ ಎನ್ವೈರನ್ಮೆಂಟ್ ಅಥವಾ ಸಪೋರ್ಟಿಂಗ್ ಎನ್ವೈರನ್ಮೆಂಟ್. ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಳ್ತಾ ಒಬ್ರನ್ನೊಬ್ರನ್ನ ಗೆಲ್ಲುವಂತಹ ಒಂದು ವ್ಯವಸ್ಥೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ. ಕ್ಲಿಯರ್? ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ನಾನು ಇವತ್ತು ಹೇಳ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ. ನಾನು ಆಲ್ರೆಡಿ ಹೇಳಿದೆ. ಈ ವ್ಯವಸ್ಥೆ ಒಳಗಡೆ
ಬಂದಿರುವಂತ ವ್ಯಕ್ತಿಗಳು ಈ ವ್ಯವಸ್ಥೆನ ಬಿಟ್ಟು ಹೋಗ್ಬಾರ್ದು ಅಂತಂದ್ರೆ ಅವ್ರಿಗೆ ನಾವು ಏನನ್ನ ಕ್ಲಿಯರ್ ಮಾಡ್ಬೇಕು ಅನ್ನೋ ಒಂದು ಪಾಯಿಂಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೆ ಏನನ್ನ ಕ್ಲಿಯರ್ ಮಾಡಿದ್ರೆ ಅವ್ರು ಈ ವ್ಯವಸ್ಥೆಯನ್ನ ಬಿಟ್ಟು ಹೋಗಲ್ಲ ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ವೆರಿ ಗುಡ್ ಕಾವ್ಯ ಮೇಡಮ್, ಫಸ್ಟ್ ಆನ್ಸರ್ ಮಾಡಿದ್ರಿ. ಪ್ರಿಯಾ ಮೇಡಮ್, ಆಕ್ಚುಲಿ ಪ್ರಿಯಾ ಮೇಡಮ್, ಲಕ್ಷ್ಮಿ ಮೇಡಮ್, ಕಾವ್ಯ ಮೇಡಮ್, ವಿನುತಾ ಮೇಡಮ್ ಎಲ್ಲರೂ ಕೂಡ ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ನಾವು ವೈ ಅನ್ನ ಕ್ಲಿಯರ್ ಮಾಡಿದ್ರೆ ನಮ್ಮ ಟೀಮ್ ನಲ್ಲಿ ಬಂದಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮ್ ಜೊತೆ ಉಳಿತಾರೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಳ್ಳಿ, ಕೇವಲ ವೈ ಅನ್ನೋದು ಕ್ಲಿಯರ್ ಆದ್ರೆ ಮಾತ್ರ ಅವ್ರು ನಿಮ್ ಜೊತೆ ಉಳಿಯಲ್ಲ. ಈ ವೈ ಜೊತೆಗೆ ಇನ್ನೊಂದು ಪಾಯಿಂಟ್ ಆಡ್ ಆಗ್ಬೇಕು, ಆ ಪಾಯಿಂಟ್ ಜೊತೆಲಿ ಇದ್ದಾಗ ಮಾತ್ರ ಅವರಿಗೆ ವೈ ಅನ್ನೋದು ಕ್ಲಿಯರ್ ಆಗಿರುವಂತದ್ದು ಹೆಲ್ಪ್ ಮಾಡತ್ತೆ ಅವ್ರು ಈ ವ್ಯವಸ್ಥೆಯಲ್ಲಿ ಉಳಿಯೋದಕ್ಕೆ. ಗೆಸ್ ಮಾಡ್ಬೋದಾ? ಈವನ್ ಅಷ್ಟು ನೀವು ವೈ ಕ್ಲಿಯರ್ ಮಾಡಿಲ್ಲ ಅಂತಂದ್ರೂ ಅದೊಂದು ಪಾಯಿಂಟ್ ಅವರಿಗೆ ಇತ್ತು ಅಂತ ಅಂದ್ರೆ ಅವ್ರು ಬಿಟ್ಟೋಗಲ್ಲ ನಿಮ್ಮನ್ನ. ಗೆಸ್ ಮಾಡಿ ನೋಡೋಣ. ರೆಗ್ಯುಲರ್ ಆಗಿ ಏನಿದ್ರೆ ಅವರಿಗೆ ಅವ್ರು ನಿಮ್ಮನ್ನ ಬಿಟ್ಟೋಗಲ್ಲ ಅಂತೇಳಿ. ಭಾಗ್ಯ ಮೇಡಮ್ ಆಕ್ಚುಲಿ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಭಾಗ್ಯ ಮೇಡಮ್, ಅಗೇನ್ ಲಕ್ಷ್ಮಿ ಮೇಡಮ್ ಕೂಡ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಮೇಡಮ್ ಕೂಡ ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ವೆರಿ ಗುಡ್ ಅಶೋಕ್ ಸರ್. ಇನ್ಕಮ್ ನೋಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ನಿಮ್ ಜೊತೆ ಲೈಫ್ ಲಾಂಗ್ ನಿಮ್ಮ ಕಂಪನಿಯಲ್ಲಿ ಉಳಿಬೇಕು ಅಂದ್ರೆ ಎರಡು ಪಾಯಿಂಟ್ ನೀವು ಫಾಲೋ ಮಾಡಿ ಸ್ನೇಹಿತರೆ, ಯಾರು ನಿಮ್ಮನ್ನು ಬಿಟ್ಟೋಗಲ್ಲ. ನಂಬರ್ 1, ಅವರಿಗೆ ಯಾಕೆ ಈ ಬಿಸ್ನೆಸ್ ನ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು, ಅಂದ್ರೆ ವೈನ ಕ್ಲಿಯರ್ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಅವರಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರೋ ತರ ನೀವು ಸಪೋರ್ಟ್ ಮಾಡಬೇಕು. ರೆಗ್ಯುಲರ್ ಆಗಿ ಇನ್ಕಮ್ ಬರಬೇಕು. ಉದಾಹರಣೆಗೆ ನಿಮ್ ಕಂಪನಿಯಲ್ಲಿ ಮಂತ್ಲಿ ಪೇಮೆಂಟ್ ಕೊಡುವಂತ ಸಿಸ್ಟಮ್ ಇದೆ ಅಂತ ಅಂದ್ರೆ ಎವ್ರಿ ಮಂತ್ ಅಟ್ ಲೀಸ್ಟ್ ಸಮ್ ಅಮೌಂಟ್ ಅವರಿಗೆ ಬರ್ತಾ ಇರೋ ತರ ಅವರಿಗೆ ಸಪೋರ್ಟ್ ಮಾಡಿ ಒಂದು ಟೀಮ್ ನ ಬಿಲ್ಡ್ ಮಾಡ್ತಾ ಇರಬೇಕು. ಅಥವಾ ನಿಮ್ದು ವೀಕ್ಲಿ ಇನ್ಕಮ್ ಇದೆ ಅಂದ್ರೆ ಪ್ರತಿ ವಾರ ಅವರಿಗೆ ಒಂದಲ್ಲ ಒಂದು ರೂಪಾಯಿ ಇನ್ಕಮ್ ಇರಲೇಬೇಕು. ಇವಾಗ ಹೇಳಿ ನನಗೆ ಒಂದು ಕ್ಲಾರಿಟಿ ಕೊಡಿ, ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ಅವರಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದೆ, ಅವ್ರು ಬಿಟ್ಟೋಗೋ ಸಾಧ್ಯತೆ ಇದೆಯಾ? ಬಿಟ್ಟೋಗುವಂತಹ ಸಾಧ್ಯತೆ ಇದೆಯಾ? ಅವ್ರು ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾ ಇದೆ, ಅವರು ಬಿಟ್ಟೋಗುವಂತ ಸಾಧ್ಯತೆ ಇದೆಯಾ? ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ. ಒಂದು ವ್ಯವಸ್ಥೆ ಒಳಗಡೆ ಇನ್ಕಮ್ ಬರ್ತಾ ಇದೆ, ಅದು 100 ರೂಪಾಯಿ ಆಗ್ಲಿ, 500 ರೂಪಾಯಿ ಆಗ್ಲಿ, 1000 ರೂಪಾಯಿ ಆಗ್ಲಿ, ಎಷ್ಟು ಬರ್ತಾ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ. ನಾಟ್ ಈವನ್ ಒಂದು 500 ರೂಪಾಯಿ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ಬರ್ತಾ ಇದೆ ಅಂತಂದ್ರೂ ಕೂಡ ಆ ವ್ಯವಸ್ಥೆಯಲ್ಲಿ ಅವ್ರು ಆಕ್ಟಿವ್ ಇರ್ತಾರೆ. ನಾನು ಬರೀ 500 ರೂಪಾಯಿ ಮಾತಾಡ್ತಿರೋದು. ಕೇವಲ ಅವರಿಗೆ ಒಂದು ತಿಂಗಳಲ್ಲಿ 500-1000 ರೂಪಾಯಿ ಬಂದ್ರೂ ಕೂಡ ಆ ವ್ಯವಸ್ಥೆಯನ್ನ ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗಲ್ಲ ಅಂತಂದ್ರೆ 500-1000 ರೂಪಾಯಿನೂ ಕೂಡ ಒಂದು ಹಣವೇ, ಒಂದು ಅಮೌಂಟೇನೆ. ಅದೇ 500 ರೂಪಾಯಿ 1000 ರೂಪಾಯಲ್ಲಿ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ ಅಂದ್ರೆ, ನಂದು ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಬೋದಲ್ಲ, ಒಂದು ತಿಂಗಳ ಮೊಬೈಲ್ ರೀಚಾರ್ಜ್ ಬೇಕಾಗಿರೋ ಹಣ ಇಲ್ಲಿಂದ ಸಿಗ್ತಾ ಇದೆ ಅಂತಂದ್ರೆ ನಾನು ಯಾಕೆ ಈ ವ್ಯವಸ್ಥೆಯನ್ನು ಬಿಡಬೇಕು ಅನ್ನೋ ಆಂಗಲ್ ಅಲ್ಲಿ ಯೋಚನೆ ಮಾಡೋರು ಇದ್ದಾರೆ. ಎಸ್ಆರ್ನು? ಅಥವಾ ಒಂದು ತಿಂಗಳು ಪೆಟ್ರೋಲ್ ಖರ್ಚಿಗೆ ಇಲ್ಲಿಂದ ಹಣ ಬರ್ತಾ ಇದೆಯಲ್ಲ, ನಾನು ಯಾಕೆ ಈ ವ್ಯವಸ್ಥೆನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ. ಸೊ ಇದೊಂದು ಬಿಗ್ಗೆಸ್ಟ್ ಸ್ಟ್ರಾಟಜಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈವನ್ 500 ರೂಪಾಯಿ 1000 ರೂಪಾಯಿ ತಿಂಗಳಿಗೆ ಬಂದ್ರು ಕೂಡ ಈ ವ್ಯವಸ್ಥೆಯನ್ನ ಬಿಟ್ಟೋಗಲ್ಲ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾದ್ಮೇಲೂ ಕೂಡ ಅವ್ರಿಗೆ ಒಂದು 500-1000 ರೂಪಾಯಿ ಪ್ರತಿ ತಿಂಗಳು ಬರೋ ತರ ನಾವು ಮಾಡ್ಲಿಲ್ಲ ಅಂತಂದ್ರೆ ಇಟ್ಸ್ ಅವರ್ ಮಿಸ್ಟೇಕ್. ಆ ವ್ಯಕ್ತಿಯನ್ನ ಲೈಫ್ ಲಾಂಗ್ ಉಳಿಸ್ಕೊಳ್ಳುವಂತ ವಿಚಾರದಲ್ಲಿ ಒಂದು ಐಡಿಯಾ ನಮಗೆ ಗೊತ್ತಿದ್ರು ಕೂಡ ಅಥವಾ ಗೊತ್ತಾದ್ರೂ ಕೂಡ ಅದನ್ನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಇಟ್ಸ್ ಅವರ್ ಮಿಸ್ಟೇಕ್. ಪ್ರತಿಯೊಬ್ಬರನ್ನು ಉಳಿಸ್ಕೊಳ್ಳುವಂತ ವಿಚಾರದಲ್ಲಿ ನಾವು ಗೊತ್ತಿದ್ದು ತಪ್ಪು ಮಾಡ್ತಾ ಇದೀವಿ ಅಂತ ಹೇಳಿ. ಸೊ 2 ಪಾಯಿಂಟ್ ಅನ್ನ ನೀವು ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕು. ಇನ್ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ನಿಮ್ ಟೀಮ್ ನಲ್ಲಿ ಲೈಫ್ ಲಾಂಗ್ ನಿಮ್ ಜೊತೆ ಉಳಿಬೇಕು ಅಂತಂದ್ರೆ ಅವರಿಗೆ ವೆರಿ ಇಂಪಾರ್ಟೆಂಟ್ 2 ಪಾಯಿಂಟ್ಸ್. ಮೊದಲನೇದು ಅವರಿಗೆ ವೈ ಅನ್ನೋದನ್ನ ಕ್ಲಿಯರ್ ಮಾಡ್ಬೇಕು, ಎರಡನೇದು ರೆಗ್ಯುಲರ್ ಆಗಿ ಇನ್ಕಮ್ ಬರೋ ತರ ನೋಡ್ಕೋಬೇಕು. ಎಷ್ಟು ಬರೋ ತರ ಮಾಡ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಿ.
ಬಟ್ ಒಂದಿಷ್ಟು ಅಮೌಂಟ್ ಆದ್ರೂ ಬರ್ಲೇಬೇಕು ಅವರಿಗೆ. ಆ ತರ ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು, ಆ ತರ ಅವ್ರಿಗೆ ವರ್ಕ್ ಲೋಡ್ ಕೊಡ್ಬೇಕು, ಆ ತರ ಅವ್ರ ಕಡೆಯಿಂದ ವರ್ಕ್ ನ ನೀವು ತೆಗಿಸ್ಬೇಕು, ಆ ತರ ಅವ್ರಿಗೆ ನೀವು ಫಾಲೋ ಅಪ್ ಮಾಡ್ಬೇಕು, ಆ ತರ ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು. ಕನಿಷ್ಠ ಒಂದು ಆದಾಯ ಬರೋ ತರ ನೀವು ಅವ್ರನ್ನ ನಿಮ್ ಜೊತೆ ಪ್ಲಾನ್ ಮಾಡ್ಸಿದ್ದೆ ಆಯ್ತು ಅಂದ್ರೆ ಅವ್ರು ನಿಮ್ನ ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಕಾರ್ಯಕ್ರಮ. ಟೋಟಲ್ 50 ಪಾಯಿಂಟ್ಸ್ ಇದೆ, ಬಟ್ 8 ಪಾಯಿಂಟ್ಸ್ ಗಳನ್ನ ನಾವು ಕ್ಲಿಯರ್ ಮಾಡಿರುವಂತದ್ದು. ವೈ ಅನ್ನೋದನ್ನ ಕ್ಲಿಯರ್ ಮಾಡುವಂತ ವಿಚಾರದಲ್ಲಿ ಇನ್ನೂ ಕೂಡ 42 ಪಾಯಿಂಟ್ಸ್ ಗಳು ಪೆಂಡಿಂಗ್ ಇದೆ. ಇದನ್ನ ಕ್ಲಿಯರ್ ಮಾಡೋಣ ಸದ್ಯದಲ್ಲೇ. ಆಕ್ಚುಲಿ 12, 13 ನಾಳೆ ಮತ್ತೆ ನಾಡಿದ್ದು ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಹಾಗಾಗಿ ನಾಳೆ ನಾಡಿದ್ದು ನಾನು ಕ್ಲಾಸಸ್ ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೀದಾ 14ನೇ ತಾರೀಕು ಒಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ. ಆ ಒಂದು ಕ್ಲಾಸ್ ಯಾವುದು ಅಂತಂದ್ರೆ ಲೈಫ್ ಎಜುಕೇಶನ್ ಅಂತೇಳಿ ನಾವೊಂದು ಅದ್ಭುತವಾದಂತ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದೀವಿ ಸ್ನೇಹಿತರೆ. ಅದ್ಭುತವಾದಂತ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದೀವಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಒಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ಬೇಕು, ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಆ ಒಂದು ವಿಷನ್ ಏನು ಅಂತಂದ್ರೆ, ಇವತ್ತು ಭಾರತ ನಂಬರ್ 1 ಆಗ್ಬೇಕು ಅಂತಂದ್ರೆ, ಭಾರತ ವಿಶ್ವಗುರು ಆಗ್ಬೇಕು ಅಂತಂದ್ರೆ, ಭಾರತದಲ್ಲಿರುವಂತ ಪ್ರತಿಯೊಬ್ರು ಕೂಡ ನಂಬರ್ 1 ಆಗ್ಬೇಕು. ಇವನ್ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಮಾನಸಿಕವಾಗಿ ಆಗೋದಾಗಿರ್ಬೋದು, ಅಥವಾ ಆರೋಗ್ಯವಾಗಿ ಅವರು ತುಂಬಾ ಚೆನ್ನಾಗಿರೋ ತರ ಆಗಿರೋದಾಗಿರ್ಬೋದು, ಬುದ್ಧಿವಂತಿಕೆಯಲ್ಲಿ ನಂಬರ್ 1 ಆಗೋದಾಗಿರ್ಬೋದು. ಹೀಗೆ 8 ವಿಚಾರಗಳು ಬರುತ್ತೆ. ಅದನ್ನ ವೆಲ್ನೆಸ್ ಅಂತ ಕರಿತೀವಿ, ಕ್ಷೇಮ ಅಂತ ಕರಿತೀವಿ. ಮಾನಸಿಕ ಕ್ಷೇಮ ಆಗಿರ್ಬೋದು, ಆರೋಗ್ಯ ಕ್ಷೇಮ ಆಗಿರ್ಬೋದು, ಆರ್ಥಿಕ ಕ್ಷೇಮ ಆಗಿರ್ಬೋದು, ಸೊ ಹೀಗೆ ಸಾಂಸ್ಕೃತಿಕ ಕ್ಷೇಮ. ಈ 8 ಪಾಯಿಂಟ್ಸ್ ಗಳು ಬರುತ್ತೆ ಸ್ನೇಹಿತರೆ. ಈ 8 ಪಾಯಿಂಟ್ಸ್ ಗಳನ್ನ ಯಾವ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾರೆ, ಆ ನಾಲೆಡ್ಜ್ ಅನ್ನ ಪಡ್ಕೊಳ್ತಾರೆ, ಅವ್ರು ಬೈ ಡಿಫಾಲ್ಟ್ ನಂಬರ್ 1 ಆಗ್ತಾರೆ. ಹಣಕಾಸಿನಲ್ಲಿ, ಆರೋಗ್ಯದಲ್ಲಿ, ಸಂಬಂಧಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಂಬರ್ 1 ಆಗ್ತಾರೆ. ಹೀಗೆ ಭಾರತದಲ್ಲಿ ಇರುವಂತ ಪ್ರತಿಯೊಬ್ಬ ಭಾರತೀಯರನ್ನ ನಂಬರ್ 1 ಮಾಡ್ಬೇಕು ಅನ್ನೋ ಒಂದು ವಿಷನ್ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ನಂಬರ್ 1 ಆದ್ರೆ ಬೈ ಡಿಫಾಲ್ಟ್ ಭಾರತ ನಂಬರ್ 1 ಆಗುತ್ತೆ. ಇವತ್ತು ನಮ್ಮನ್ನ ನಾವು ನಂಬರ್ 1 ಮಾಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಆ ಒಂದು ವಿಷನ್ ಫುಲ್ಫಿಲ್ಮೆಂಟ್ ಮಾಡ್ಬೇಕು. ಆಗಸ್ಟ್ 15, 2050 ಒಳಗಡೆ ನಾವು ಪ್ರತಿಯೊಬ್ಬ ಭಾರತೀಯರನ್ನ ನಂಬರ್ 1 ಮಾಡಿ ಭಾರತವನ್ನ ನಂಬರ್ 1 ಮಾಡ್ಬೇಕು ಅನ್ನೋದು ಕನಸನ್ನ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದೀವಿ. ಆಕ್ಚುಲಿ ಆ ಪ್ರಾಜೆಕ್ಟ್ ಅನ್ನ ಡೈರೆಕ್ಟ್ ಸೆಲ್ಲಿಂಗ್ ಗೆ ಮರ್ಜ್ ಮಾಡ್ಬೇಕು ಅನ್ನೋದು ತುಂಬಾನೇ ಒಂದು ದೊಡ್ಡ ಕನಸು. ಯಾಕೆ ಅಂತಂದ್ರೆ, ಇವತ್ತು ನಾನು ಆಕ್ಚುಲಿ ಮಾರ್ನಿಂಗ್ ಕ್ಲಾಸ್ ನ ತಗೊಳ್ತಾ ಇದ್ದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆನೆ ಒಂದು ಲೈಫ್ ಎಜುಕೇಶನ್ ಕೊಡುವಂತ ಕ್ಲಾಸಸ್ ಗಳನ್ನ ನಾವು ತಗೊಳ್ತಾ ಇದ್ವಿ. ಬಟ್ ತುಂಬಾ ಜನರು ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಮಲಗೋದೇ ಅವರು 11, 11:30, 12, 12:30 ಆಗ್ತಾ ಇತ್ತು. ಹಂಗಾಗಿ ಬೆಳಗ್ಗೆ 6 ಗಂಟೆ ಕ್ಲಾಸ್ ನ ಅಟೆಂಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಕೇವಲ 40, 50 ಜನ ಎಲ್ರು ಕೂಡ ಬಂದು ಅಟೆಂಡ್ ಆಗ್ತಾ ಇದ್ರು. ಸೊ ಹಾಗಿರೋದ್ರಿಂದ ಅತಿ ಹೆಚ್ಚು ಜನರಿಗೆ ಶಿಕ್ಷಣ ರೀಚ್ ಆಗ್ಬೇಕು. ಅವಾಗ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರನ್ನು ಗೆಲ್ಸೋದಕ್ಕೆ ಸಾಧ್ಯ ಅಂತ ಹೇಳಿ ಮಾರ್ನಿಂಗ್ ಕ್ಲಾಸ್ ಇರೋದನ್ನ ಈವ್ನಿಂಗ್ ಗೆ ನಾನು ಶಿಫ್ಟ್ ಮಾಡ್ಕೊಂಡೆ. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಪ್ರತಿಯೊಬ್ರು ಕೂಡ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ಕಲಿಯೋದಕ್ಕೆ ಟೈಮ್ ಕೊಡುತ್ತಾರೆ. ಬೇರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ, ಬೇರೆ ಯಾವುದೇ ಕೆಲಸ ತಗೊಳ್ಳಿ, ಕಲಿಯೋದಕ್ಕೆ ಜನರು ಟೈಮ್ ಕೊಡಲ್ಲ. ಅಲ್ಲಿ ಟ್ರೈನಿಂಗ್ ಅನ್ನೋ ಒಂದು ವ್ಯವಸ್ಥೆ ಇಲ್ಲ. ನೀವು ಯಾವುದೇ ವ್ಯವಸ್ಥೆ ನೋಡಿ, ರೆಗ್ಯುಲರ್ ಟ್ರೈನಿಂಗ್ ಇದೆಯಾ ಸರ್? ಇಂಥ ಕೆಲಸದೊಳಗಡೆ ಅಥವಾ ಇಂಥ ಬಿಸ್ನೆಸ್ ಒಳಗಡೆ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ ಕೊಡ್ತಾರೆ ಸರ್ ಅಂತ ಯಾವ್ದಾದ್ರು ಒಂದು ವ್ಯವಸ್ಥೆ ಇದೆಯಾ? ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಟ್ರೈನಿಂಗ್ಸ್ ಗಳು ನಡೀತಾನೇ ಇರುತ್ತೆ. ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ. ಹಂಗಿರೋದ್ರಿಂದ ನಾವಿವತ್ತು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಒಂದು ಹೊಸ ಕ್ರಾಂತಿಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಕ್ರಾಂತಿ ಏನು ಅಂತಂದ್ರೆ, ಇವತ್ತು ನೀವು ನಿಮ್ಮ ಸಂಸ್ಥೆಗಳ ಮುಖಾಂತರ ಆ ಕ್ರಾಂತಿಯನ್ನ ಮಾಡಬೇಕು. ದಟ್ ಈಸ್ ಅವರ್ ಇಂಟೆನ್ಷನ್. ಇವತ್ತು ನೀವು ನಿಮ್ಮ ಟೀಮ್ ನಲ್ಲಿ ಜಾಯ್ನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅವ್ರು ನಿಮ್ಮ ಜೊತೆಲಿ ಇರೋ ತರ ನೀವು ಮಾಡೋದಕ್ಕೋಸ್ಕರ 2 ಪಾಯಿಂಟ್ ಅನ್ನ ನೀವು ಮಾಡಿ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಒಂದು, ಅವರಿಗೆ ವೈ ಅನ್ನೋದನ್ನ ಕ್ಲಿಯರ್ ಮಾಡಿ, ರೆಗ್ಯುಲರ್ ಆಗಿ ಇನ್ಕಮ್ ಕೊಡೋದನ್ನ ನೀವು ಮಾಡಿಸಿ ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದನ್ನ ನೀವು ಆಡ್ ಮಾಡ್ಕೊಳ್ಳಿ. 100% ಅವ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅದನ್ನ ಲೈಫ್ ಎಜುಕೇಶನ್ ಅಂತ ಕರಿತೀವಿ ಸ್ನೇಹಿತರೆ. ಲೈಫ್ ಎಜುಕೇಶನ್ ಅವರ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲಾ ಜೀವನ ಶಿಕ್ಷಣವನ್ನ ನೀವು ನಿಮ್ಮ ಸಂಸ್ಥೆ ಮುಖಾಂತರ, ನಿಮ್ಮ ಕಂಪನಿ ಮುಖಾಂತರ ನೀವುಗಳು ಪ್ರೊವೈಡ್ ಮಾಡಿದ್ರೆ ಹೇಗಿರುತ್ತೆ? ಯಾರು ಕೂಡ ಬಿಟ್ಟು ಹೋಗಲ್ಲ. ಆ ತರ ಒಂದು ಎಜುಕೇಶನ್ ನಿಮ್ಮ ಕಂಪನಿ ಒಳಗಡೆ ನೀವುಗಳು ಕೊಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ವ್ಯವಸ್ಥೆಯನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಯಾರು ಹೋಗಲ್ಲ. ಸೊ ಮೇಜರ್ 3 ಪಾಯಿಂಟ್ಸ್ ಗಳನ್ನ ಪ್ರತಿಯೊಬ್ರು ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋದು ವಿಷನ್ ನಾವು ಇಟ್ಕೊಂಡಿದೀವಿ. ಯಾಕೆಂದ್ರೆ ಮನೆಗೆ ಜೀವನ ಶಿಕ್ಷಣವನ್ನು ರೀಚ್ ಮಾಡಿಸಿ ಪ್ರತಿಯೊಬ್ಬ ವ್ಯಕ್ತಿಯನ್ನ
ನಂಬರ್ 1 ಮಾಡಿ ಭಾರತವನ್ನ ನಂಬರ್ 1 ಮಾಡ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದೀವಿ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಉಳಿಬೇಕು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ. ಪ್ರತಿ ಮನೆಗೆ ಡೈರೆಕ್ಟ್ ಸೆಲ್ಲಿಂಗ್ ನ ತಲುಪಿಸಬೇಕು ಅಂತಂದ್ರೆ ಒಂದು ಅವರಿಗೆ ವೈ ಅನ್ನೋದನ್ನ ಕ್ಲಿಯರ್ ಮಾಡ್ಬೇಕು, ರೆಗ್ಯುಲರ್ ಇನ್ಕಮ್ ಬರೋ ತರ ಮಾಡ್ಬೇಕು. ಮೂರನೇದು ಅವರಿಗೆ ಒಂದು ಲೈಫ್ ಎಜುಕೇಶನ್ ಲೈಫ್ ಲಾಂಗ್ ಕೊಡಬೇಕು. ಅವಾಗ ಮಾತ್ರ ಪ್ರತಿಯೊಬ್ರು ನಿಮ್ ಜೊತೆಲಿ ಉಳಿತಾರೆ ಅನ್ನೋ ಒಂದು ಪಾಯಿಂಟಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವನ ಶಿಕ್ಷಣವನ್ನ ತಲುಪಿಸುವಂತಹ ಒಂದು ಹೊಸ ಪ್ರಾಜೆಕ್ಟ್ ನಾನು ಮತ್ತೆ ನಮ್ಮ ಗುರುಗಳು ಸೇರ್ಕೊಂಡು ಒಂದು SHK ವೆಲ್ನೆಸ್ ಫೌಂಡೇಶನ್ ಮುಖಾಂತರ ಮನೆ ಮನೆಗೆ ಜೀವನ ಶಿಕ್ಷಣವನ್ನು ತಲುಪಬೇಕು ಅಂತ ಹೇಳಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಬೇಕು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ ಅನ್ನೋ ಒಂದು ವಿಷನ್ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಚಯದ ಕಾರ್ಯಕ್ರಮ, ಜೀವನ ಶಿಕ್ಷಣದ ಪರಿಚಯದ ಕಾರ್ಯಕ್ರಮ ಇದೇ 14ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಗುರುಗಳು ಆ ಒಂದು ಕ್ಲಾಸ್ ನ ತಗೊಳ್ತಾ ಇದ್ದಾರೆ. ಆ 14ನೇ ತಾರೀಕು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗೋಣ ಸ್ನೇಹಿತರೆ. ನಾಳೆ ನಾಡಿದ್ದು ಕ್ಲಾಸ್ ಇರಲ್ಲ. ಡೈರೆಕ್ಟ್ 14ನೇ ತಾರೀಕು ನಮ್ಮ ಕುಲಕರ್ಣಿ ಸರ್, ನಮ್ಮ ಗುರುಗಳಂತ ಕುಲಕರ್ಣಿ ಸರ್, ಇವತ್ತು ನಾನೇನೇ ಸಾಧನೆ ಮಾಡಿದ್ರು, ಗೆದ್ದಿದ್ರು, ಅಚೀವ್ಮೆಂಟ್ ಮಾಡಿದ್ರು, ಇವತ್ತು ಒಂದು ಸಣ್ಣ ವಯಸ್ಸಲ್ಲೇ ಏನಾದ್ರೂ ಒಂದು ಸಣ್ಣ ಸಾಧನೆ ಆಗಿದೆ ಅಂತಂದ್ರೆ ಇಟ್ಸ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಗುರು ಸರ್, ಡಾಕ್ಟರ್ SH ಕುಲಕರ್ಣಿ ಸರ್ ಅಂತ ಹೇಳಿ. ಆ ಒಂದು ಗುರು ನನ್ನ ಜೀವನದಲ್ಲಿ ಹೇಗೆ ಇವತ್ತು ಗುರುವಾಗಿ ಬಂದು ಒಂದು ಕಲ್ಲನ್ನ ಶಿಲೆಯಾಗಿ ಮಾಡೋದಕ್ಕೆ ಸಾಧ್ಯತೆ ಆಗಿದೆ, ಅದೇ ತರ ನಿಮ್ ಜೀವನದಲ್ಲೂ ಕೂಡ ಆ ಗುರುವನ್ನ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ನನ್ನದು. ಆ ಒಂದು ಅವಕಾಶ ನಾಡಿ ಸಿಗ್ತಾ ಇದೆ. ಅಂದ್ರೆ 14ನೇ ತಾರೀಕು ಸಂಜೆ 7 ಗಂಟೆಗೆ. ಆ ದಿನ ಪ್ರತಿಯೊಬ್ರು ಕೂಡ ಟೀಮ್ ಮೆಂಬರ್ಸ್ ಗಳ ಸಮೇತ, ನೀವು ಮತ್ತೆ ನಿಮ್ಮ ಟೀಮ್ ಸದಸ್ಯರ ಸಮೇತ ಆ ಒಂದು ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿ. ಆ ಒಂದು ಕಾರ್ಯಕ್ರಮದ ಲಿಂಕ್ ಅನ್ನ ನಾನು ನಿಮಗೆ ಕಳಿಸ್ತೀನಿ. ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಸೇರೋಣ. ಆ ಒಂದು ಜೀವನ ಶಿಕ್ಷಣದ ಪರಿಚಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಕೇಳಿ. ಈ ಒಂದು ಕ್ರಾಂತಿಗೆ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಒಬ್ಬನಿಂದ ಭಾರತವನ್ನು ನಂಬರ್ 1 ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್? ಒಬ್ಬ ವ್ಯಕ್ತಿಯಿಂದ ಭಾರತವನ್ನು ನಂಬರ್ 1 ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಆದ್ರೆ ಒಂದು ಟೀಮ್ ನಿಂದ ಸಾಧ್ಯತೆ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾದಾಗ, ನಾವೆಲ್ಲರೂ ಕೂಡ ಜೊತೆ ಸೇರಿದಾಗ ಮಾತ್ರ ನಾವು ಭಾರತವನ್ನ ನಂಬರ್ 1 ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಈ ಒಂದು ದೊಡ್ಡ ಆಂದೋಲನಕ್ಕೆ, ಭಾರತವನ್ನು ನಂಬರ್ 1 ಮಾಡುವಂತಹ, ಭಾರತವನ್ನು ವಿಶ್ವಗುರು ಮಾಡುವಂತಹ ಒಂದು ದೊಡ್ಡ ಕನಸಿಗೆ ನೀವೆಲ್ಲರೂ ಕೂಡ ಬೆಂಬಲ ಕೊಡಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ತೀರಾ, ಬೆಂಬಲ ಕೊಡ್ತೀರಾ ಅನ್ನೋ ನಂಬಿಕೆಯಿಂದಾನೆ ನಾನು ಇಲ್ಲಿವರೆಗೂ ಕೂಡ ನನ್ನ ಕಡೆಯಿಂದ ಏನೆಲ್ಲ ಸಾಧ್ಯತೆಗಳಿದಾವೆ ಈ ವ್ಯವಸ್ಥೆಯನ್ನ ತುಂಬಾ ಡೆವಲಪ್ಮೆಂಟ್ ಮಾಡೋದಕ್ಕೆ, ತುಂಬಾ ಗ್ರೋತ್ ಮಾಡೋದಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಬೆಂಬಲ ಇರುವುದಕ್ಕೆ. ಸೊ ಹಂಗಾಗಿ ಆ ಒಂದು ಬೆಂಬಲವನ್ನ ನೀಡಿ ಅಂತ ಹೇಳ್ತಾ, ಇದೇ 14ನೇ ತಾರೀಕು ಸಂಜೆ 7 ಗಂಟೆಗೆ ನಮ್ಮ ಗುರುಗಳ ಪರಿಚಯ ಮಾಡಿಸುವಂತ ಒಂದು ಕಾರ್ಯಕ್ರಮ ನಿಮಗೆ ಅಂಡ್ ಒಂದು ಅದ್ಭುತವಾದ ಜೀವನ ಶಿಕ್ಷಣದ ಪರಿಚಯದ ಕಾರ್ಯಕ್ರಮ ವಿತ್ ಟೀಮ್ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಸಿ ಯು ಆನ್ 14th September ಈವ್ನಿಂಗ್ 7 PM ಗೆ. ಆಲ್ ದ ಬೆಸ್ಟ್.